ಶುಭೋದಯ. ಏನು ಇಂಟರ್ನೆಟ್ ಇಲ್ವಾ? ಎಲ್ಲಿ? ರಾಮ್ ಪ್ರಸಾದ್ ಅವ್ರ ಮನೆಯಲ್ಲಿ ಅದೇನು ಸ್ಟ್ಯಾಂಡ್ ಸ್ಟಿಲ್ ಆಗ್ಬಿಟ್ಟಿದೆ. ಶುರು ಆಗಿಲ್ವಾ ಇನ್ನು? ಇಲ್ಲ, ಶುರು ಆದಂಗಿಲ್ಲ, ಗುರುಗಳು ಬಂದಿಲ್ಲ ಇನ್ನು. ನಾರಾಯಣ. ನಮಸ್ಕಾರ. ನಮಸ್ಕಾರಂ. ಎಲ್ಲರಿಗೂ ಶುಭೋದಯ. ಇಂದಿನ ಪಂಚಾಂಗ ಶ್ರೀ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ಪಂಚಮಿ, ರೇವತಿ ನಕ್ಷತ್ರ, ಸಿದ್ಧ ಯೋಗ, ಉಪರಿ ಸಾಧ್ಯ ಯೋಗ, ಬಾಲವಕರಣ. ಸೂರ್ಯ ಸಾವರ್ಣಿ ಮನ್ವಾದಿ ಇನ್ನ ಅನಧ್ಯಯನ ರಂಡನಾಳ ಕಂಡಿಗೊಬ್ಬಲ್ಪಟ್ಟಿಂದ ಅಷ್ಟಮಿ ನಾಳಿಗೂ ಇಲ್ಲ 728 ಉಪರಿ ಸಪ್ತಮಿ, ಬುಧವಾರ ಅಂದ್ ಪಂಚಾಂಗ ಇನ್ ಪಂಚಾಂಗ ಬೇರೆ, ಅವಳಿಗೆ ಕೊಂಚೂರು ಟೈಮ್ ಡಿಫರೆನ್ಸ್ ಸಿಗ್ತಾನೆ. ಸೊ ಇತ್ತು ಪ್ರಕಾರ ಬರೇ ನಾಳೆ ಅಷ್ಟಮಿ ಕನಕ ನಾಳಿಕಿ ಮಂಗಳವಾರ ಷಷ್ಠಿ 7:28 ಮುಗಿದ ಆಮೇಲೆ ಸಪ್ತಮಿ ಇದೆ. ಸಪ್ತಮಿಯ ವೇದ ಕೂಡ ಒಂದ್ ಸ್ವಲ್ಪನೇ ಇರಬಾರ್ದು ಅಂತ, ಅಷ್ಟಮಿ ಇರ್ಬೇಕಾದ್ರೆ ಅರ್ಧ ಮುಹೂರ್ತನೋ ಏನೋ ಹೇಳ್ತಾರೆ ಗಟ್ಟಿಗೆ, ಅದ್ರಲ್ಲಿ ಅಷ್ಟು ಮೇಲಿದ್ರೆ ಅವಾಗ ಇಲ್ಲ ಅಂತ ಅಂದ್ಬಿಟ್ಟು ಬರುವಂತ. ಸೊ 5ನೇ ತಾರೀಕು ಅಷ್ಟಮಿ, ಒಂದೇ ದಿವಸ, 2 ದಿವಸ ಅಲ್ಲ. ಭೀಷ್ಮಾಷ್ಟಮಿ ಅಲ್ಲ, ಯಾವ್ದು ನೋಡಿದ್ದೆ ನಾನು, ಸರಿಯಾಗಿದೆ. ನಾಗಾಶಿಷ್ಯ ಭೀಷ್ಮಾಷ್ಟಮಿ, ರಥಸಪ್ತಮಿ ಹಿಂದೆ ಬಂದಂಗೆ ಆಯ್ತಲ್ಲ. ಭೀಷ್ಮಾಷ್ಟಮಿ ಭೀಷ್ಮ ಏಕಾದಶಿ ಇದಾಯ್ತು. ಹಾ, ಇದೇನಾಗಿದೆ ಗೊತ್ತಾ? ಕ್ರೋಧಿ ನಾಮ ಸಂವತ್ಸರ, ಮಧ್ವನವಮಿ, ಜನವರಿ, ಫೆಬ್ರವರಿ ಇಲ್ಲ, ಆ ಸೈಡ್ ನೋಡ್ದೆ. ಕೃಷ್ಣ ಪಕ್ಷ ಇವತ್ತೆಷ್ಟು ತಾರೀಕು? 17 ಸೋಮವಾರ, ಪಂಚಮಿ. ಅದು ಪಂಚಮಿ ಅಲ್ಲಿ ಬಂತು. ಇದು ಮಾಘ ಮಾಸ, ಕೃಷ್ಣ ಪಕ್ಷ, ಸೋಮವಾರ, ಪಂಚಮಿ. ಚಿತ್ತ ನಕ್ಷತ್ರ, ಶೂಲ ಯೋಗ, ಕೌಲವಕರ್ಣ. ಕೋಲಾರದ ವರದರಾಜ ಸ್ವಾಮಿಗೆ ಅಭಿಷೇಕ, ಕಲ್ಯಾಣೋತ್ಸವ, ಗರುಡೋತ್ಸವ ಇವತ್ತಿನ ವಿಶೇಷ ಆಗುತ್ತೆ. ನಾಳೆ ದಿವಸಕ್ಕೆ ಗುರುವಾರ ಅಷ್ಟಮಿ, ಶುಕ್ರವಾರನು ಅಷ್ಟಮಿ. ಕರೆಕ್ಟ್ ನೀವ್ ಹೇಳಿರೋದು, ನಾನು ಆ ಸೈಡ್ ನೋಡಿದೆ. 2 ದಿವಸ ಅಷ್ಟಮಿ ಇದೆ ಅಂದ್ರೆ ಗುರು ಶುಕ್ರ 2 ದಿವಸ ಇಲ್ಲ ಅನಧ್ಯಯನ. ಮಾರ್ಕ್ ಮಾಡಿದ್ರೆ ಹಿಂದೆ ಆಗಿರ್ಬೇಕಾದ್ರೆ. ಈ ಸಲ ಎಲ್ಲೋ ಅವ್ರು ಇನ್ನೂ ಕಳಿಸಿಲ್ಲ. ನಾನು ಇವಾಗ ತಗೊಂಬಂದೆ ಪಂಚಾಂಗನ, ಅದ್ರಲ್ಲೆಲ್ಲ ವಿಶೇಷ ದಿನಗಳು ಯಾವ್ಯಾವತ್ ಹೋಮ ಆಗ್ಬೇಕು ಅದೆಲ್ಲ ಲಿಸ್ಟ್ ಮಾಡ್ಬೇಕು. ಇನ್ನು ಆಗಿಲ್ಲ, ಮಾಡೋಣ. ಸರಿ, ಆರಂಭ ಮಾಡೋಣ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋऽಧ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಶೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮ ಕರ್ಣಾಭ್ಯಾಂ ಭೂರಿ ವಿಶ್ರುವಂ
ಬ್ರಹ್ಮಣ ಕೋಶೋಸಿ ಮೇಧಯಾಮೀತ ಶ್ರುತಂ ಮೇ ಗೋಪಾಯ ಪ್ರಸೋ ಅಗ್ನೇ ತವೋತಿಭಿಃ ಸುವೀರಾಭಿಸ್ತರತಿ ವಾಜಕರ್ಮಭಿಃ सो अग्ने तवोतिभिः सुवीराभिस्तरति वाजकर्मभिः असो अग्ने तवोतिभिः सुवीराभिस्तरति वाजकर्मभिः यस्य त्वगं सख्यमाविथा यस्य त्वगं सख्यमाविथा यस्य त्वगं सख्यमाविथा प्रहोत्रे पूर्व्यं वचोऽग्नये भरता बृहत् प्रहोत्रे पूर्व्यं वचोऽग्नये भरता बृहते प्रहोत्रे पूर्व्यं वचोऽग्नये भरता बृहते विपां ज्योतिगंसि बिभ्रते न वेदसे इवां ज्योतिगंसि बिभ्रते न वेधसे इवां ज्योतिगंसि बिभ्रते न वेधसे अग्ने त्रीते वाजिना त्रिशदस्था तिस्रस्ते जिह्वारुतजात पूर्वी अग्नेत्री वाजिना त्रिशदस्था तिस्रस्ते जिह्वा ऋतजात पूर्वी अग्नेत्री वाजिना त्रिशदस्था तिस्रस्ते जिह्वा ऋतजात पूर्वी ಇನ್ನೊಂದು ಲೆಸನ್ ಇವತ್ತು ನೀವು ಕಲಿಬೇಕಾದ ಏನು ಅಂದ್ರೆ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಇದು. ನಾನು ಪಂಚಾಂಗ ನೋಡ್ಬೇಕಾದ್ರೆ ನನ್ನ ಮನಸ್ಸು ಮನು ಯಾಕೆ ಬರ್ಲಿಲ್ಲ, ಎಷ್ಟು ದಿವಸ ಆಯ್ತು, ಅದ್ರ ಬಗ್ಗೆ ಯೋಚನೆ ನನಗೆ. ಆಮೇಲೆ ಆ ಶ್ರೀಹರ್ಷ ಇವನು ಅವ್ರ ಅಣ್ಣ ಶ್ರೀಧರ ಫೋನ್ ಮಾಡಿದ್ನ, ಅದ್ ನಿಮ್ ಕೇಳ್ಬೇಕು ಅಂತ. ಇದ್ ನನ್ನ ತಲೆನಲ್ಲಿ ಇಟ್ಕೊಂಡು ಅಲ್ಲಿ ನೋಡ್ತಾ ಇದ್ದೀನಿ, ಎಲ್ಲೋ ಹೋಗುತ್ತೆ. ಯಾರಿಗೆ ಆದ್ರೂ ಕೂಡ ಹೇಳೋರ್ಗಾಗ್ಲಿ ಕೇಳೋರ್ಗಾಗ್ಲಿ, ಅನ್ಲೆಸ್ ಯು ಕಾನ್ಸಂಟ್ರೇಟ್ ಫುಲ್ಲಿ ಆಗೋದಿಲ್ಲ. ಪದಾನೇ ಎದುರೋಗ್ಬಿಡುತ್ತೆ. ಅಯ್ಯೋ ತುಂಬಾ ಫೆಮಿಲಿಯರ್ ಪುರುಷೋಕ್ತ ಬರುತ್ತೆ, ನಿಮ್ ಮನಸ್ಸು ಎಲ್ಲೋ ಇರ್ಲಿ, ಯು ವಿಲ್ ಗೋ ರಾಂಗ್ ದೇರ್ ಆಲ್ಸೋ. ಸೊ ವೇದ ಐ ವಿಲ್ ನೆವರ್ ಟಾಲರೇಟ್ ಒಂದು ಸ್ವಲ್ಪನೋ ಕಾನ್ಸಂಟ್ರೇಷನ್, ಬೇರೆ ಡಿಸ್ಟ್ರಾಕ್ಷನ್ ಬಂತು ಅಂದ್ರೆ ಹೋಯ್ತು. ಅನ್ಲೆಸ್ ಯು ಕೀಪ್ ಯುವರ್ ಮೈಂಡ್, ಇದು ಎಲ್ಲ ತ್ರಿಕರಣ ಪೂರ್ವ ಸೇರ್ಬೇಕು, ಅವಾಗ್ಲೇ ಅದು ಬರುವಂತದ್ದು. ತ್ರಿಕರಣ ಪೂರ್ವವಾಗಿ ಇದು ಬರೀ ವೇದಕ್ಕಲ್ಲ, ಇದು ಇಟ್ ಶುಡ್ ಎಕ್ಸ್ಟೆಂಡ್ ಟು ಆಲ್ ಅದರ್ ವರ್ಕ್ಸ್, ವಾಟ್ ಎವರ್ ಯು ಡು, ವೆದರ್ ಆಧ್ಯಾತ್ಮಿಕವಾಗೋ ಲೌಕಿಕವಾಗೋ ಯಾನೇ ಕೆಲಸ ಮಾಡಿ ತ್ರಿಕರಣ ಪೂರ್ವಕವಾಗಿ ನಡೆಸ್ಬೇಕು. ಮಧ್ಯದಲ್ಲಿ ಏನೋ ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನೇನೋ ಮಾಡ್ತೀನಿ ಅಂತ ಹೋದ್ರೆ ಯಾವುದು ಸರಿಯಾಗೋಲ್ಲ. ವಿಷ್ಣು ಸಹಸ್ರನಾಮ ಬಾಯಿ ಬಂದ್ಬಿಟ್ಟಿದೆ ನನಗೆ, ಹೇಳ್ತಾ ಮಾಡ್ತೀನಿ, ಏನೋ ಕೆಲಸ ಮಾಡ್ತೀನಿ ಅಂತಂದ್ರೆ ಇಲ್ಲ. ಯಾಕಂದ್ರೆ ಡಿಸ್ಟ್ರಾಕ್ಷನ್ಸ್ ಬಹಳ ಜಾಸ್ತಿ. ಕಾನ್ಸಂಟ್ರೇಟ್ ಮಾಡಿ ಇಟ್ಕೊಂಡು ಮಾಡೋದೇ ಕಷ್ಟ ಅಂತದ್ರಲ್ಲಿ. ಆ ಏಕಾಗ್ರತೆ ಬರ್ಬೇಕಾದ್ರೆ ಸಾಧನೆ ಗೋಪಿಯರ ತರ ಇರ್ಬೇಕು. ಆ ಗೋಪಿಯರೇನು ಸಾಮಾನ್ಯವ? ಅವ್ರಿಗೆ ಯಾವಾಗ ಬಂತದು? ಅರಣ್ಯಕಾಂಡದಲ್ಲಿರೋ ರಾಮಾಯಣದಲ್ಲಿ ಮಹರ್ಷಿಗಳು ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದವರು, ಮನಸ್ಸನ್ನ ಏಕಾಗ್ರತೆಯಿಂದ ನಿಲ್ಲಿಸಬಲ್ಲವರು. ಐಕಾಂತಿಕ ಆತ್ಯಂತಿಕ ಪರಭಕ್ತಿ ಪರಜ್ಞಾನಂ ಪರಮ ಭಕ್ತಿ ಯುಕ್ತಂ ಮಾಂ ಕುರುಷ್ವ ಅಂತ ರಾಮಾನುಜರು ಪ್ರಾರ್ಥನೆ ಭಗವಂತನಲ್ಲಿ. ಸೊ ಹಾಗೆ ಪೂರ್ಣವಾಗಿ ಭಗವಂತ ಮನಸ್ಸಿನಲ್ಲಿ ಸದಾ ಇದ್ದು ಮಾಡೋ ಕೆಲಸಗಳನ್ನೆಲ್ಲ ನಡೆಸುವಂತದ್ದು ಬೇರೆ. ಇದ್ರಲ್ಲಿ ಏನ್ ಸ್ವಲ್ಪ ಅಂದ್ರೆ ಕಾನ್ಸಂಟ್ರೇಷನ್ ಡಿವಿಯೇಷನ್ ಆಗುವಂತದ್ದು ಒಂದಾದ್ರೆ, ಇನ್ನೊಂದು ಅಷ್ಟಾವಧಾನ. ಲೌಕಿಕ ಕೆಲಸಗಳೆಲ್ಲ ಮಾಡ್ತಾ ಇದ್ರು, ಏನೇ ಆದ್ರೂ ಎಲ್ಲವೂ ಭಗವಂತನಿಗೆ ಅಂತ ಇಟ್ಕೊಂಡಾಗ ಅಲ್ಲಿ ಡಿಸ್ಟ್ರಾಕ್ಷನ್ಸ್ ಆಗೋಲ್ಲ. ಮತ್ತ ಅವ್ರಗಳಿಗೆ ಯಾಕಾಗಲ್ಲ, ನಮ್ಗೆ ಯಾಕಾಗತ್ತೆ ಅಂದ್ರೆ ನಾವು ವಿ ಆರ್ ಸೋ ಮಚ್ ಇನ್ವಾಲ್ಡ್ ಇನ್ ದಟ್. ಈಗ ಯಾರೋ ಏನೋ ಹೇಳ್ತಾ ಇರ್ತೀರಿ, ಯಾರೋ ಮಾತಾಡ್ಸಿದ್ರೆ ಸಡನ್ ಆಗಿ ಆ ಟಾಪಿಕ್ ಅಲ್ಲಿ ಹೊಟ್ಟೋಯ್ತು, ಇಲ್ಲಿ ಕಟ್ಟಾಯ್ತು. ಈ ಕಾರಣದಿಂದ ಈ ಬ್ರಹ್ಮ ಯಜ್ಞದಲ್ಲಿ ಮಾತಾಡ್ಬೇಡಿ. ಜಪ ಕೂತ್ಕೊಂಡಾಗ ಲೆಟ್ ದರ್ ನಾಟ್ ಬಿ ಡಿಸ್ಟ್ರಾಕ್ಷನ್ಸ್. ಮೊಬೈಲೋ ಮತ್ತೊಂದೋ ಇಲ್ಲ ಹೊರಗಿನ ಯಾವ್ದೋ ಒಂದು ಶಬ್ದ ಏನೋ ಒಂದಕ್ಕೆ ಅವ್ನು ಯಾರೋ ಹೋಗ್ದ, ಅದಾಗೋಗಿತ್ತು ತಗೋ, ಇಲ್ಲಿ ಹೇಳ್ಬೇಕಾದ್ರೆ ಏನಾಯ್ತು, ಮನಸ್ಸಲ್ಲಿ ಹೊಟ್ಟೋಗೋಯ್ತು, ಅವ್ನು ಹೊಟ್ಟೋದ, ಇನ್ ಮತ್ ಸಿಗೋಲ್ಲ. ಅದೇ ಏನೋ ಒಂದು ಇಲ್ದಿರ್ ನಾ ಹೋಗಿ ತಗೊಂಡ್ಬರ್ಬೇಕು. ಅದಕ್ಕಾಗಿ ಸಡನ್ ಮನೆಯಲ್ಲಿ ನೀ ಯಾರಿಗೂ ಹೇಳೋದು. ಆ ರೀತಿ ಡಿಸ್ಟ್ರಾಕ್ಷನ್ಸ್ ಆಗ್ಬಾರ್ದು. ಬರೀ ಸುಮ್ನೆ ಯಾಂತ್ರಿಕವಾಗಿ ಮೆಕ್ಯಾನಿಕಲಿ ಹೇಳೋದಲ್ಲ. ಅನ್ಲೆಸ್ ವಿ ಕೀಪ್ ದಿ ಮೈಂಡ್ ಇನ್ ಇಟ್
ಪ್ರತಿಯೊಂದರಲ್ಲೂ ಕೂಡ. ಇವೆಲ್ಲ ಇದು ಏನು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಹೇಗಾಗುತ್ತೆ ಕಾನ್ಸಂಟ್ರೇಷನ್ ಮಾಡಿದ್ರಿ ಅಂತ. ಮುಂದೆ ತಿಸ್ರಭುತಿ ತನುವೋ ದೇವತಾ ಸ್ಥಾಭಿರ್ನಃ ಪಾಹಿ ಗಿರೋ ಅಪ್ರಯುಚ್ಛನ್. ತಿಸ್ರಭುತೆ ತನುವೋ ದೇವತಾಸ್ತಾಭಿರ್ನಃ ಪಾಹಿ ಗಿರೋ ಅಪ್ರಯುಚ್ಛನ್. ತಿಸ್ರಭುತೆ ತನುವೋ ದೇವತಾಸ್ತಾಭಿರ್ನಃ ಪಾಹಿ ಗಿರೋ ಅಪ್ರಯುಚ್ಛನ್. ಅಪ್ರಯುಚ್ಛನ್ ಅಪ್ರಯುಚ್ಛನ್ ಅಪ್ರಯುಚ್ಛನ್. ಸಂವಾಂ ಕರ್ಮಣ ಸಮಿಷಾಹಿನೋ ಮೀಂದ್ರ ವಿಷ್ಣು ಅಪಸಸ್ಪಾರೇ ಅಸ್ಯ. ಸಂವಾಂ ಕರ್ಮಣಃ ಸಮಿಷಾಹಿನೋ ಮೀಂದ್ರ ವಿಷ್ಣು. ಹಿನೋ ಮೀಂದ್ರ ದೀರ್ಘಾಲಿ ಮೀ ಹಿನೋ ಮೀಂದ್ರ ವಿಷ್ಣು ಅಪಸಸ್ಪಾರೇ ಅಸ್ಯ. ಸಂವಾಂ ಕರ್ಮಣಃ ಸಮಿಷಾಹಿನೋ ಮೀಂದ್ರ ವಿಷ್ಣು ಅಪಸಸ್ಪಾರೇ ಅಸ್ಯ. ಚುಷೇತಾಂ ಯಜ್ಞಂ ದ್ರವಿಣಂ ಚ ದತ್ತಮರಿಷ್ಟೈರ್ನಃ ಪತಿಭಿಃ ಪಾರಯಂತ. जुषेतां यज्ञं द्रविणं च भक्तमरिष्टैर्नः पतिभिः पारयन्त. जुषेतां यज्ञं द्रविणं च भक्तमरिष्टैर्नः पतिभिः पारयन्त. उभाजिज्ञतुर्न पराजयेथे न पराजिज्ञे कतरश्च नैनो. उभाजिज्ञतुर्न पराजयेथे न पराजिज्ञे कतरश्च नैनो. उभाजिज्ञतुर्न पराजयेथे न पराजिज्ञे कतरश्च नैनो. इन्द्रश्च विष्णो यदपस्पृधेथां त्रेधा सहस्रं वितदैरयेथाम्. इन्द्रश्च विष्णो यदपस्पृधेथां त्रेधा सहस्रं वितदैरयेथाम्. इन्द्रश्च विष्णो यदपस्पृधेथां त्रेधा सहस्रं वितदैरयेथाम्. त्रीण्यायोगं शितव जातवेदस्तिस्र आजाने रुषसस्ते अग्ने. त्रीण्यायुगं शीतः जातवेदस्तिस्र आजानीरुषसस्ते अग्ने. त्रीण्यायुगं शीतः जातवेदस्तिस्र आजानीरुषसस्ते अग्ने. ताभिर्देवानामवो यक्षि विद्वानथा भव यजमानाय शम्योः. ताभिर्देवानामवो यक्षि विद्वानथा भव यजमानाय शम्योः. ताभिर्देवानामवो यक्षि विद्वानथा भव यजमानाय शम्योः. अग्निस्त्रीणि त्रिधातोऽन्याख्येति विदथा कविः. अग्निस्त्रीणि त्रिधातून्याख्येति विदथा कविः. अग्निस्त्रीणि त्रिधातून्याख्येति विदथा कविः. सत्त्रिगं रेकादशागम् इह. सत्त्रिगं रेकादशागम् इह. सत्त्रिगं रेकादशागम् इह. यक्षच्च विप्रयच्च नो विप्रो दोतः परिष्कृतः. यक्षच्च विप्रयच्च नो विप्रो दूतः परिष्कृतः.
यश्चक्ष यक्षश्च यक्षश्च यक्ष यक्षच्च प्रयच्च नो विप्रो दूतः परिष्कृतः. ಎರಡು ಕಡೆನೂ ಯಕ್ಷತ್ ಪ್ಲಸ್ ಚ ಯಕ್ಷಚ್ಚ ಪಿಪ್ರಯತ್ ಪ್ಲಸ್ ಚ ಪಿಪ್ರಯಚ್ಚ. ನೋ ಈ ನಹ ನೋ ನ ಈ ಪದ ಬರೋದು ಇಲ್ಲೆಲ್ಲ ನಮಗೆ ಎಲ್ಲ ಒಳ್ಳೇದು ಉಂಟಾಗ್ಲಿ ಅಂತ ಕೇಳ್ತಾ ಇರೋದು ಪ್ರತಿಯೊಂದು ದೇವತೆಗಳನ್ನ. ನಭಂತ ಮನ್ಯಕ್ಕೆ ತಾನೆ ನಭಂತ ಮನ್ಯಕೆ ಸಮೇ ನಭಂತ ಮನ್ಯಕೆ ಸಮೇ ನಭಂತ ಮನ್ಯಕೆ ಸಮೇ. ಇಂದ್ರ ವಿಷ್ಣು ದೃಗಂ ಹಿತಾ ಶಂಬರಸ್ಯ ನಭ ಪುರೋ ನವತಿಂಚಷ್ಣತಿಷ್ಠಂ. ಇಂದ್ರ ವಿಷ್ಣೋ ದೃಗಂ ಹಿತಾ ಶಂಬರಸ್ಯ ನವಪುರೋ ನವತಿಂಚ ಷ್ಣತಿಷ್ಠಂ. ಇಂದ್ರ ವಿಷ್ಣೋ ದೃಗಂ ಹಿತಾ ಶಂಬರಸ್ಯ ನವಪುರೋ ನವತಿಂಚ ಷ್ಣತಿಷ್ಠಂ. ಶತಂ ವರ್ಚಿನಃ ಸಹಸ್ರಂಚ ಸಾಕಗಂ ಹಥೋ ಅಪ್ರತ್ಯಸುರಸ್ಯ ವೀರಾನ್. ಶತಂ ವರ್ಚಿನಃ ಸಹಸ್ರಂ ಚ ಸಾಕಗಂ ಹಥೋ ಅಪ್ರತ್ಯಸುರಸ್ಯ ವೀರಾನ್. ಶತಂ ವರ್ಚಿನಃ ಸಹಸ್ರಂ ಚ ಸಾಕಗಂ ಹಥೋ ಅಪ್ರತ್ಯಸುರಸ್ಯ ವೀರಾನ್. ಉತ ಮಾತಾ ಮಹಿಷಮನ್ವವೇನ ದಮೀತ್ವಾ ಜಹತಿ ಪುತ್ರ ದೇವಾಃ. ಉತ ಮಾತಾ ಮಹಿಷಮನ್ವವೇನ ಧನೀತ್ವಾ ಜಹತಿ ಪುತ್ರ ದೇವಾಃ. ಉತ ಮಾತಾ ಮಹಿಷಮನ್ವವೇನ ಧನೀತ್ವಾ ಜಹತಿ ಪುತ್ರ ದೇವಾಃ. ಅಥ ಅಬ್ರವೀದ್ವೃತ್ರಮಿಂದ್ರೋ ಹನಿಷ್ಯನ್ ಸಖೇ ವಿಷ್ಣೋ ವಿತರಂ ವಿಕ್ರಮಸ್ವ. ಅಥ ಅಬ್ರವೀತ್ ವೃತ್ರಮಿಂದ್ರೋ ಹನಿಷ್ಯನ್ ಸಖೇ ವಿಷ್ಣೋ ವಿತರಂ ವಿಕ್ರಮಸ್ವ. ಅಥ ಅಬ್ರವೀತ್ ವೃತ್ರಮಿಂದ್ರೋ ಹನಿಷ್ಯನ್ ಸಖೇ ವಿಷ್ಣೋ ವಿತರಂ ವಿಕ್ರಮಸ್ವ. ಅಗ್ನೇ ತೇಜಸ್ವಿನ್ ತೇಜಸ್ವಿ ತ್ವಂ ದೇವೇಶು ಭೂಯಾಸ್ತೇಜಸ್ವಂತಂ ಮಾಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಗುರು ದೀಕ್ಷಾಯೈ ಚತ್ವಾ. ತಪಸಶ್ಚ ತೇಜಸೇ ಜುಹೋಮಿ ತೇಜೋ ವಿದಸಿ ತೇಜೋ ಮಾಮಾಹಾಸೀನ್ ಮಾಹಂ ತೇಜೋ ಹಾಸಿಷಂ ಮಾಮಾಂ ತೇಜೋ ಹಾಸೀರಿಂದ್ರ ಓಜಸ್ಮಿನ್ ಓಜಸ್ವಿ ಇಂದ್ರ ಓಜಸ್ವಿನ್ನೋಜಸ್ವಿ ತ್ವಂ ದೇವೇಶು ಭೂಯಾ ಓಜಸ್ವಂತಂ ಮಾಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಗುರು ಬ್ರಹ್ಮಣಶ್ಚತ್ವಾ ಕ್ಷತ್ರಸ್ಯ ಜೌಜಸಿ ಜುಹೋಮ್ಯೋಜೋ ವಿದಸ್ಯೋಜೋ ಮಾಮಾಹಾಸೀನ್ ಮಾಮೋಜೋ ಆಸಿಜಂ ಮಾಮಾಮೋಜೋ ಆಸೀತ್ ಸೂರ್ಯ ಭ್ರಾಜಸ್ವಿನ್ ಭ್ರಾಜಸ್ವಿ ತ್ವಂ ದೇವೇಶು ಭೂಯಾ ಭ್ರಾಜಸ್ವಂತಂ ಮಾಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಗುರುವಾಯೋಶ್ಚ ತ್ವಾಪಾಂಚ ಭ್ರಾಜಸೇ ಜುಹೋಮಿ ಸುವರ್ವಿದಸಿ ಸುವರ್ಮಾ ಆಸೀನ್ ಮಾಗಂ ಸುವರಾಸಿ ಸುವರ್ಹಾಸಿಜಂ ಮಾಮಾಗಂ ಸುವರ್ಹಾಸೀನ್ ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಅಗ್ನಿಸ್ತೇಜೋ ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯೀಂದ್ರ ಇಂದ್ರಿಯಂ ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ರಾಜೋ ದಧಾತು. ಅಗ್ನೇ ತೇಜಸ್ವಿನ್ ತೇಜಸ್ವಿ ತ್ವಂ ದೇವೇಶು ಭೂಯಾಸ್ತೇಜಸ್ವಂತಂ ಮಾಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಕುರು ದೀಕ್ಷಾಯೈ ಚತ್ವಾ. ತಪಸಶ್ಚ ತೇಜಸೇ ಜುಹೋಮಿ ತೇಜೋ ವಿದಸಿ ತೇಜೋ ಮಾಮಾಹಾಸೀನ್ ಮಾಹಂ
तेजो हासिषं मां तेजो हासीदिन्द्रौजस्विन्नोजस्वी त्वं देवेषु भूयागोजस्वन्तं मामायुष्मन्तं वर्चस्वन्तं मनुष्येषु कुरु ब्रह्मणश्चत्वाक्षत्रस्य चोदसे जुहोम्योजो विदस्योजो भामा हासीन्माहमोजो हासिषं मामोजो हासीत्सूय भ्राजस्वी त्वं देवेषु भूया भ्राजस्वन्तं मामायुष्मन्तं वर्चस्वन्तं मनुष्येषु कुरु वायोश्चत्वां च भ्राजसे जुहोमि सुवर्विदसी सुवर्माहासीन्माहकं सुवर्हासिषं मामागं सुवर्हासीन् मयि मेधां मयि प्रजां मय्यग्निस्तेजो दधातु मयि मेधां मयि प्रजां मयीन्द्र इन्द्रियं दधातु मयि मेधां मयि प्रजां मयि सूर्यो भ्राजो दधातु. ಈಗ ಈ ಸಂಹಿತೆ 3ನೇ ಕಾಂಡ 2ನೇ ಪ್ರಶ್ನೆ ಕಡೆಯ ಅನುವಾಕ ಆದ ತಕ್ಷಣ 3ನೇ ಕಾಂಡದ 3ನೇ ಪ್ರಶ್ನೆ 1ನೇ ಅನುವಾಕ ಹೇಳಿ ನಿಲ್ಲಿಸ್ಬೇಕು ಅನ್ನೋದು ನಿನ್ನೆ ಹೇಳಿದ ರೂಲ್. ಹಾಗಾಗಿ ಇದನ್ನ ನೀವು ಪಾರಾಯಣ ಮಾಡ್ಬೇಕಾದ್ರೆ ವಿತರಂ ವಿಕ್ರಮ ಸ್ವಾಗಿತಜ್ಞ ಅಗ್ನೇ ತೇಜಸ್ವಿನ್ ಎಲ್ಲ ಹೇಳ್ಬಿಟ್ಟು ಆಮೇಲೆ ಬಂದು ಅಡಿಯವರು ಹೇಳಿ. ಅರ್ಥ ಆಯ್ತೆ? ಇದನ್ನ ನೋಟ್ ಮಾಡ್ಕೊಳ್ಳಿ. ಇದೇ ರೀತಿ ಸಿಮಿಲರ್ ಆಫ್ಟರ್ 5th 6th ಬಿಗಿನ್ 5ನೇ ಪ್ರಶ್ನೆ ಮುಗಿದು 6ನೇ ಪ್ರಶ್ನೆ ಶುರು ಮಾಡ್ಬೇಕಾದ್ರೆ 5ನೇ ಪ್ರಶ್ನೆಯ ಕಡೆಯ ಅನುವಾಕ ಮುಗಿದಿದ ತಕ್ಷಣ 6ನೇದನ್ನ ಹೇಳಿಯೇ ನಿಲ್ಲಿಸ್ಬೇಕು. ಇದು ಪಾಠಗಳಲ್ಲಿ ಕೆಲವೊಂದು ಇದು ಬರುವಂತ. ಈಗ ಇದಕ್ಕೆ ಸಂಪುಟೀಕರಣ ಅಂತ ಹೇಳಿಲ್ವೇ, ವಿಷ್ಣು ಸಹಸ್ರನಾಮ ಆದ್ಮೇಲೆ ಲಕ್ಷ್ಮಿ ಅಷ್ಟೋತ್ರ ಹೇಳಲೇಬೇಕು. ಯಾಕೆ ಅಂದ್ರೆ ಸಿದ್ಧಾಂತಕ್ಕೆ ಪ್ರತಿಯೊಂದಕ್ಕೂ ವಿರೋಧವಾಯ್ತು. ಹಾಗೆ ಇಲ್ಲೂ ಕೂಡ ಅಷ್ಟೇ, ಹೇಳ್ಬೇಕಾದ್ರೆ ಹೀಗೆ ಹೇಳ್ಬೇಕು ಅನ್ನೋದು. ಈಗ ನೋಡಿ ಅಡಿಯವರು ಹೇಳೋಣ. ಇಶಾತತ್ವಾ ತ್ರಯೋದಶ ಚ ಇಶಾತತ್ವಾ ತ್ರಯೋದಶ ಚ ಇಶಾತತ್ವಾ ತ್ರಯೋದಶ ಚ ಯೋ ವೈ ಪವಮಾನಾನಾಂ ತ್ರೀಣಿ ಪರಿಭೂಸ್ತ್ಯ ಸ್ವಸ್ತಿರ್ ಭಕ್ಷೇಹಿ ಮಹೀನಾಂ ಪಯೋಸಿ ದೇವ ಸವಿತರೇ ತತ್ತೇ ಶೇನಾಯ ಯದ್ವೈ ಹೋತೋಪಯಾ ಮಗೃಹೀತೋಸಿ ವಾಕ್ಷಸತ್ಪ್ರಸೋ ಅಗ್ನ ಏಕಾದಶ. यो वै पवमानानां त्रीणि परिभूस्त्य स्वस्तिर्भक्षेहि महीनां पयोसि देव सवितरे तत्ते यद्वै होतोपयाम गृहीतोऽसि वाक्षसत्प्रसो प्रसो अग्न एकादश. यो वै पवमानानां त्रीणि परिभूस्त्य स्वस्तिर्भक्षेहि महीनां वयोसि देव सवितरे तत्ते श्रेणाय यद्वै होतोपयाम गृहीतोऽसि वाक्षसत्प्रसो अग्न एकादश. ವಾಕ್ಷಸತ್ ಪ್ರಸೋ ಅಗ್ನ ಏಕಾದಶ ಪದ ಇರೋದು ಹಾಗೆ ಸೇರಿದಾಗ ವಾಕ್ಷಸತ್ ಪ್ರಸೋ ಯೋ ವೈಸ್ಭ್ಯ ಸ್ವಸ್ತಿ ಸ್ವಧಾಯೈ ನಮ ಪ್ರಮುಂಚ ತಿಷ್ಠತಿ ವಷಟ್ಚತ್ವಾರಿಗಂಶತ್. यो वैस्त्य स्वस्ति स्वधायै नमः प्रमुञ्च तिष्ठतीव षट्चत्वारिगंशते. यो वैस्त्य स्वस्ति स्वधायै नमः प्रमुञ्च तिष्ठतीव षट्चत्वारिगंशते. ಯೋ ವೈ ಪವಮಾನಾನಾಂ ವಿಕ್ರಮಸ್ವ ಹರಿಃ ಓಂ. यो वै पवमानानां विक्रमस्व हरिः ॐ. यो वै पवमानानां विक्रमस्व हरिः ॐ. ಈಗ ಪ್ರತಿ ಒಂದು ಪ್ರಶ್ನೆ ಅನುವಾಕದಲ್ಲಿ ಆರಂಭ ಹರಿ ಓಂ, ಕಡೆನಲ್ಲಿ ಕನ್ಕ್ಲೂಡ್ ಮಾಡ್ಬೇಕಾದ್ರೆ ಹರಿ ಓಂ.
ಇದು ಮುಗಿಸಿ ಮುಂದಕ್ಕೆ ಮತ್ತೆ ಹರಿ ಓಂ ಅಗ್ನೇ ತೇಜಸ್ವಿನ್ ತೇಜಸ್ವಿ ತ್ವಂ ದೇವೇಶು ಭೂಯಾಸ್ತೇಜಸ್ವಂತಂ ಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಗುರು ದೀಕ್ಷಾಯೈ ಚತ್ವಾ ತಪಸಶ್ಚ ತೇಜಸೇ ಜುಹೋಮಿ ತೇಜೋ ವಿದಸಿ ತೇಜೋ ಮಾಮಹಾಸೀನ್ ಮಾಹಂ ತೇಜೋ ಹಾಸೀಶಂ ಮಾಂ ತೇಜೋ ಹಾಸಿ ಇಂದ್ರೌಜಸ್ವಿನ್ನೋಜಸ್ವಿ ತ್ವಂ ದೇವೇಶು ಭೂಯಾ ಓಜಸ್ವಂತಂ ಭೂಯಾಹ ಓಜಸ್ವಂತಂ. ಅದು ವಿಸರ್ಗ ಲೋಪ ಸಂಧಿ ಆಗುತ್ತೆ. ಈ ಸ್ವರಗಳು ಎಲ್ಲ ಬಂದಾಗ ಆ ಇಂದ ಔ ತನಕ ಬರುತ್ತಲ್ಲ ಎಲ್ಲ, ಅದರಿಂದ ವಿಸರ್ಗ ಬಂದ್ರೆ ವಿಸರ್ಗ ಲೋಪ ಸಂಧಿ. ದೇವೇಶು ಭೂಯಾ ಓಜಸ್ವಂತಂ ಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಗುರು ಬ್ರಹ್ಮಣಶ್ಚತ್ವಾ ಕ್ಷತ್ರಸ್ಯ ಚೌಜಸೆ ಜುಹೋಮ್ಯೋಜೋ ವಿದಸ್ಯೋಜೋ ಮಾಮಹಾಸೀನ್ ಮಾಹಮೋಜೋ ಆಸೀಶಂ ಮಾಮೋಜೋ ಹಾಸೀತ್ ಸೂರ್ಯ ಆಸೀತ್ ಸೂರ್ಯ ತಕರ ಅಲ್ಲಿ ಆದೇಶ ಆಸೀತ್ ಸೂರ್ಯ ಭ್ರಾಜಸ್ವಿ ತ್ವಂ ದೇವೇಶು ಭೂಯಾ ಭ್ರಾಜಸ್ವಂತಂ ಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಗುರುವಾಯೋಶ್ಚತ್ವಾ ಪಾಂಚ ಭ್ರಾಜಸಿ ಜುಹೋಮಿ ಸುವರ್ವಿದಸಿ ಸುವರ್ಮ ಆಸೀನ್ ಮಾಹಗಂ ಸುವರ್ಹಾಸೀಶಂ ಮಾಮಾಗಂ ಸುವರ್ಹಾಸೀನ್ ಮಯಿ ಮೇಧಾಂ ಮಯಿ ಪ್ರಜಾಂ ಮಯ್ಯಗ್ನಿಸ್ತೇಜೋ ದದಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯೀಂದ್ರ ಇಂದ್ರಿಯಂ ದಧಾತು ಮಯಿ ಮೇಧಾಂ. ಇದು ಬಹಳ ಮುಖ್ಯ. ಮಯಿ ಮೇಧಾಂ, ಮಯಿ ಉದಾತಕ್ಕೆ ಹೋಗಿ ಮೇಧಾಂ ಮೇಧಾಂ ಅನುದಾತ ಕೇಳಿಸ್ಬೇಕು. ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ರಾಜೋ ದಧಾತು. ಹರಿ ಓಂ. ಇನ್ನೊಂದು ಗಂಡ ಆರಂಭನಲ್ಲ. இப்போ என்னாச்சு? ಡಿಡ್ ಯು ಗೆಟ್ ಇಟ್? ಎರಡನೇ ಪ್ರಶ್ನೆ ಮುಗಿದಿದ್ದು ಆಗಿದ ತಕ್ಷಣ ಫಸ್ಟ್ ಅಲ್ಲಿ ಕಂಟಿನ್ಯೂಟಿ ಹೇಳ್ಬಿಟ್ವಿ ಅಗ್ನೇ ತೇಜಸ್ವಿನ. ಆಮೇಲೆ ಅಡಿವರೆಗೂ ಬಂದೆ. ಅಡಿವರೆಗೂ ಕನ್ಕ್ಲೂಡ್ ಆದ್ಮೇಲೆ ಹರಿ ಓಂ, ಅದು ಆ ಪ್ರಶ್ನೆ ಕನ್ಕ್ಲೂಡ್ ಮಾಡಿತ್ತು. ಮುಂದಿನ ಪ್ರಶ್ನೆ ಆರಂಭ ಮಾಡಬೇಕು. ಮತ್ತೆ ಆರಂಭ ಹರಿ ಓಂ ಇಂದ ಆರಂಭ. ಮೊದಲ ಸಲ ಹೇಳ್ಬೇಕಾದ್ರೆ ಕಂಟಿನ್ಯೂಟಿ. ಹರಿ ಓಂ ಅಗ್ನೇ ತೇಜಸ್ವಿನ್ ತೇಜಸ್ವಿ ತ್ವಂ ದೇವೇಶು ಭೂಯಾಸ್ತೇಜಸ್ವಂತಂ ಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಕುರು ದೀಕ್ಷಾಯೈ ಚತ್ವಾ ತಪಸಶ್ಚ ತೇಜಸೇ ಜುಹೋಮಿ ತೇಜೋ ವಿದಸಿ ತೇಜೋ ಮಾಮಹಾಸೀನ್ ಮಾಹಂ ತೇಜೋ ಹಾಸಿಷಂ ಮಾಂ ತೇಜೋ ಹಾಸೀನ್ ಇಂದ್ರೌಜಸ್ವಿನ್ನೋಜಸ್ವಿ ತ್ವಂ ದೇವೇಶು ಭೂಯಾ ಓಜಸ್ವಂತಂ ಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಕುರು ಬ್ರಹ್ಮಣಶ್ಚತ್ವಾ ಕ್ಷತ್ರಸ್ಯ ಚೌಯಸೇ ಜುಹೋಮ್ಯೋಜೋ ವಿದಸ್ಯೋಜೋ ಮಾಮಹಾಸೀನ್ ಮಾಹಮೋಜೋ ಹಾಸಿಷಂ ಮಾಮೋಜೋ ಹಾಸೀತ್ ಸೂರ್ಯ ಭ್ರಾಜಸ್ವಿ ತ್ವಂ ದೇವೇಶು ಭೂಯಾ ಭ್ರಾಜಸ್ವಂತಂ ಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಗುರು ವಾಯೋಶ್ಚತ್ವಾಪಾಂಚ ಭ್ರಾಜಸೇ ಜೋಮಿ ಸುವರ್ವಿದಸಿ ಸುವರ್ಮಾಹಾಸೀನ್ ಮಾಹಗಂ ಸುವರ್ಹಾಸಿಷಂ ಮಾಮಾಗಂ ಸುವರ್ಹಾಸೀನ್ ಮಯಿ ಮೇಧಾಂ ಮಯಿ ಪ್ರಜಾಂ ಮಯ್ಯಗ್ನಿಸ್ತೇಜೋ ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯೀಂದ್ರ ಇಂದ್ರಿಯಂ ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ
मयि सूर्यो राजो दधातु क्षत्रस्य च मयि त्रयो विगंशतिश्च क्षत्रस्य च मयि त्रयो विगंशतिश्च क्षत्रस्य च मयि त्रयो विगंशतिश्च वायुर्हिं कर्ताग्निः प्रस्तोता प्रजापतिः साम बृहस्पतिरुद्घाता विश्वे देवा उपघातारो मरुत प्रतिहर्ता इन्द्रो निधनं ते देवा प्राणभृत प्राणं मयि ददत्येतद्वै मयि ददत्वेतद्वै ददत् एतद्वै ददत्वेतद्वै सर्वमध्वर्युर् उपाकुर्वन्नुद्घातृभ्य उपकरोति ते देवा प्राणभृत प्राणं मयि ददत्वित्याहैतदेव सर्वमात्मन् दत्ता इडा देवहोर्मनुर्यज्ञनीर् बृहस्पतिरुक्तामदानि उक्तामदानि शगंसि षद्विश्वे देवासु उक्त वाच पृथिवी मातर्माहिगंसी मामाहिगंसीर्मधुमनिष्ये मधुजनिष्ये मधुवक्ष्यामि मधुवदिष्यामि मधुमतीं देवेभ्यो वाचमुद्यासगं शुश्रूषेण्यां मनुष्येभ्यस्तं मा देवा अवन्तु शोभायै पितरो नुमदन्तु वायुर्हिं कर्ताग्निः प्रस्तोता प्रजापतिः साम बृहस्पतिरुद्गाता विश्वे देवा उपघातारो मरुतः परिहर्तार इन्द्रो निधनं ते देवा प्राणभृतः प्राणं मयि दधत्वेतद्वै सर्वमत्पर्युरुपाकुर्वन्नुद्गातृभ्य उपाकरोति ते देवा प्राणभृतः प्राणं मयि दधत्वित्याहैतदेव सर्वमात्मन् धत्ते दत्त इडा देवहूर्मनुर्यज्ञनीर्बृहस्पतिरुक्ता मदानि शगंसि षद्विश्वे देवासोक्तवाच पृथिवी मातर्मा माहिगंसीर्मधुमनिष्ये मधुजनिष्ये मधुवक्ष्यामि मधुवदिष्यामि मधुमतीं देवेभ्यो वाचमुद्यासगं शुश्रूषेण्यां मनुष्येभ्यस्तं मा देवा अवन्तु शोभायै पितरो नो मदन्तु वायुर्हिं कर्ताग्निः प्रस्तोता प्रजापतिः साम बृहस्पतिरुद्गाता विश्वे देवा उपघातारो मरुतः प्रतिहर्तार इन्द्रो निधनं ते देवा प्राणभृतः प्राणं मयि दधत्वेतद्वै सर्वमध्वर्युरुपाकुर्वन्नुद्गातृभ्य उपाकरोति ते देवा प्राणभृतः प्राणं मयि दधत्वित्याहैतदेव सर्वमात्मन् धत्त इडा देवहूर्मनुर्यज्ञनीर्बृहस्पतिरुक्ता मदानि शगंसि षद्विश्वे देवासूक्तवाच पृथिवी मावतर्मा माहिगंसीर्मधुमनिष्ये मधुजनिष्ये मधुवक्ष्यामि मधुवदिष्यामि मधुमतीं देवेभ्यो वाचमुद्यासगं शुश्रूषेण्यां मनुष्येभ्यस्तं मा देवा अवन्तु शोभायै पितरो नो मदन्तु शगंसि षद्विश्वे देवा अष्टाविगंशतिश्च
षडं शिषद्विश्वे देवा अष्टाविंशतिश्च षडं शिषद्विश्वे देवा अष्टाविंशतिश्च वसवस्त्वा प्रवृहन्तु गायत्रेण छन्दसा वसवस्त्वा प्रबृहन्तु गायत्रेण छन्दसा वसवस्त्वा प्रबृहन्तु गायत्रेण छन्दसा ಅಲ್ಲೆಲ್ವಾ ನಿಲ್ಸ್ಕೊಂಡಿದ್ದು ಸರಿ. ತೈತ್ತಿರೀಯ ಆರಣ್ಯಕ ರಿಚ್ಯತ ಇವ ವಾ ಏಷ ಪ್ರೇವರಿಚ್ಯತೆ ಯೋ ಯಾಜಯತಿ ಪ್ರತಿವಾ ಗೃಹ್ಣಾತಿ ಯಾಜಯಿತ್ವಾ ಪ್ರತಿಗೃಹ್ಯ ನಾನಶ್ನಂತಿ ತ್ರಿಸ್ವಾಧ್ಯಾಯಂ ನಾನಶ್ನಂತಿ ವಕಾರ ಮಾಡಿದೆ ಸರಿ ಸರಿ ಒಂಚೂರು ಇದೆ ಏನ ಕ್ಯಾಟ್ರಾಕ ಇದಾಕಿಂಡಿಕ್ಕಿಲ್ಲ ಅದೇ ಕೊಂಚು ಅಕ್ಷರ ಹಿಂಗೆ ಇದಾಗಿ ಪಂಡ್ರದಿದೆ ಇನ್ ಪೂರ ಡೆವಲಪ್ ಅನ್ನಕ್ಕೆ ಹೋಗೋಣ ಕ್ಯಾಟ್ರಾಕ್ ಆಪರೇಷನ್ ಪ್ರತಿಗೃಹ್ಯ ವಾನಶ್ನಂತ್ರಿ ಸ್ವಾಧ್ಯಾಯಂ ಪ್ರತಿಗೃಹ್ಯ ವಾನಶ್ನಂತ್ರಿ ಸ್ವಾಧ್ಯಾಯಂ ಅದೈತೆ ಇನ್ನು ಸ್ವಲ್ಪ ಚೆನ್ನಾಗಿ ಕ್ಲಿಯರ್ ಆಗಿ ಕೇಳಿಸ್ರಿ ಇಂದ ಪ್ರತಿಗೃಹ್ಯ ವಾನಶ್ನಂತ್ರಿ ಸ್ವಾಧ್ಯಾಯಂ ವೇದಮಧೀಯೀತ ತ್ರಿಧಾತ್ರಂ ವಾ ಸಾವಿತ್ರೀಂ ಗಾಯತ್ರೀಂ ಅನ್ವಾತಿರೇಚಯತಿ ಗಾಯತ್ರೀಂ ಅನ್ವಾತಿರೇಚಯತಿ ವರೋ ದಕ್ಷಿಣಾ ವರೇಣೈವ ವರಗ್ಗ ಸ್ಪೃಣೋತ್ ಯಾತ್ಮಾ ಹಿ ವರಃ ರಿಚ್ಯತ ಇವ ವಾ ಏಷ ಪ್ರೇವರಿಚ್ಯತೆ ಯೋ ಯಾಜಯತಿ ಪ್ರತಿವಾ ಗೃಹ್ಣಾತಿ ಯಾಜಯಿತ್ವಾ ಪ್ರತಿಗೃಹ್ಯ ವಾನಶ್ನಂತ್ರಿ ಸ್ವಾಧ್ಯಾಯಂ ವೇದಮಧೀತ ತ್ರಿರಾತ್ರಂ ವಾ ಸಾವಿತ್ರೀಂ ಗಾಯತ್ರೀಂ ಅನ್ವಾತಿರೇಚಯತಿ ವರೋ ದಕ್ಷಿಣಾ ವರೇಣೈವ ವರಗಸ್ತೃಣೋತ್ ಯಾತ್ಮಾ ಹಿ ವರಃ ರಿಚ್ಯತ ಇವ ವಾ ಏಷ ಪ್ರೇವರಿಚ್ಯತೆ ಯೋ ಯಾಜಯತಿ ಪ್ರತಿವಾ ಗೃಹ್ಣಾತಿ ಯಾಜಯಿತ್ವಾ ಪ್ರತಿಗೃಹ್ಯ ವಾನಶ್ನಂತ್ರಿ ಸ್ವಾಧ್ಯಾಯಂ ವೇದಮಧೀಯೀತ ತ್ರಿರಾತ್ರಂ ವಾ ಸಾವಿತ್ರೀಂ ಗಾಯತ್ರೀಂ ಅನ್ವಾತಿರೇಚಯತಿ ವರೋ ದಕ್ಷಿಣಾ ವರೇಣೈವ ವರಗ್ಗಸ್ಪೃಣೋತ್ ಯಾತ್ಮಾ ಹಿ ವರಃ ಅಯಾಜ್ಯಯಾಜನಾದಿ ಪ್ರಾಯಶ್ಚಿತ್ತಂ ಅಂತ ಇದಕ್ಕೆ ಪ್ರಾಯಶ್ಚಿತ್ತಗಳು ಬೇಕಾ? ಎಲ್ಲ ಸರಿಯಾಗಿ ಮಾಡಿದ್ರು ಯಾಕೆ ಬೇಕು ಪ್ರಾಯಶ್ಚಿತ್ತ? ಇಲ್ಲಿ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಹೇಳ್ತಾ ಇದೆ ಅಂದ್ರೆ ಸ್ವರಸಹಿತವಾಗಿ ನೀವು ವೇದವನ್ನು ಹೇಳ್ಬೇಕು, ಅದರಲ್ಲಿ ಏನು ತಪ್ಪಾಗಬಾರ್ದು. ಸ್ವರಸಹಿತವಾಗಿ ಹೇಳ್ಬೇಕಾದ್ರೆ ಇಲ್ಲಿ ಗ್ರಹ್ಯ ಸೂತ್ರದಲ್ಲಿರುವಂತೆ ಹೇಗೆ ಪ್ರಧಾನ ದರ್ವಿ ಇತರ ದರ್ವಿ ಅದರಲ್ಲಿ ಏನಾದ್ರು ಇಂಟರ್ಚೇಂಜ್ ಆಯ್ತು ಇಲ್ಲ, ನೀವು ಹಿಡ್ಕೊಳ್ಬೇಕಾದ್ರೆ ಯಾವ ಜಾಗದಲ್ಲಿ ಹಿಡಿಬೇಕು, ತುದಿನಲ್ಲಿ ಹಿಡಿತೀರಾ ಇಲ್ಲ ಬೇಸ್ನಲ್ಲಿ ಹಿಡಿತೀರೋ, ಯಾವ ಬೆರಳಲ್ಲಿ ಹಿಡಿಬೇಕು, ಎಷ್ಟು ಕ್ವಾಂಟಿಟಿ ತಗೋಬೇಕು, ಸ್ಪೂನ್ ಫುಲ್, ಸುಮ್ನೆ ಒಂದು ತುಟ್ಟು ಅದು ಬಿಟ್ಟು ಹಿಂಗಂದೊಡ್ದು ಒಂದ್ ಡ್ರಾಪ್ ಬೀಳೋಕ್ಕಿಲ್ಲ. ಏನೆಲ್ಲ ಖರ್ಚು ಮಾಡಿ ಫಂಕ್ಷನ್ ದೊಡ್ಡದಾಗಿ ಮಾಡಿ ಬೇಕಾದಷ್ಟೆಲ್ಲದಕ್ಕೂ ಖರ್ಚು ಮಾಡಿದ್ದಾಗಿದೆ. ಆ ದೇವರಿಗೆ ತುಪ್ಪ ಹಾಕ್ಬೇಕಾದ್ರೆ ಅದು ಅವನಿಗೆ ಸಮರ್ಪಣೆ ಮಾಡ್ಬೇಕಾದ್ರೆ ಅಲ್ಲಿ ಯಾಕೆ ಚೌಕಾಸಿ? ತುಂಬಾ ಜನ ಈ ಕೆಲಸ ಮಾಡ್ತಾರೆ. ಇನ್ನೊಂದೇನು ಅಂದ್ರೆ ಇದು ಅವ್ರ ಚಕ್ಕೆ ಹಾಕಿದ್ರು, ಬ್ರಹ್ಮನ ಕೂತಿದ್ದವನು ಇಲ್ಲ ಇವನೇ ಹಾಕೊಂಡು ಆ ಚಕ್ಕೆ ಹತ್ಕೊಳ್ಳಿ ಅಂತ ಚಕ್ಕೆ ಮೇಲೆ ತುಪ್ಪ ಹಾಕ್ಬಿಡೋದು. ಆ ಸ್ವಾಹ ಹೋಗೋದೇ ಇಲ್ಲ. ಅದು ಇಲ್ಲಿ ಹೇಳುವಂತದ್ದು ಜ್ವಾಲೆನಲ್ಲಿ ಸರಿಯಾಗಿ ಫ್ಲೇಮ್ ಏನಿದೆ ಅಲ್ಲಿ ಸೆಂಟರ್ ನಲ್ಲಿ ಇದೆಯಲ್ಲ ಅದಕ್ಕೆ ಸರಿಯಾಗಿ ಹಾಕ್ಬೋದು. ಹಾಕಿದ್ರೆ ಅಗ್ನಿ ಅದನ್ನ ಸ್ವೀಕಾರ ಮಾಡಿ ಅಗ್ನಿಮುಖ ಏವ ದೇವತಾ ಪ್ರೀಣಾತಿ, ಆ ದೇವತೆಗಳಿಗೆ ಸಮರ್ಪಣೆ ಮಾಡ್ತಾನೆ. ಅದ್ರ ಜೊತೆಗೆ ನ ಮಾಮ ಈ ಸಂಬಂಧ ತ್ಯಾಗ ಅವುಗಳನ್ನ ಮಾಡ್ಬೇಕಾದ್ದು.
ಈಗ ಅದರಲ್ಲಿ ಏನಾದ್ರು ಒಂದ್ ಸ್ವಲ್ಪ ಇದ್ದಾರೆ, ಬೂದಿಯಲ್ಲಿ ಹೋಮ ಮಾಡಿದಂತೆ ಅಂತ ಮಾತು ಕೇಳಿದೀವಿ. ಬೂದಿನಲ್ಲಿ ಹೋಮ ಮಾಡಿದ್ರೆ ಅಂದ್ರೆ ಎಲ್ಲಿ ಜ್ವಾಲೆ ಇಲ್ವಾ ಅಲ್ಲಿ ಹೋಮ ಮಾಡಿದ್ರೆ ಇಟ್ಸ್ ಎ ಮಿಯರ್ ವೇಸ್ಟ್. ಎಲ್ಲ ಯಾಕೆ ಹೇಳಕ್ ಬಂದೆ ಅಂದ್ರೆ ಪ್ರಾಯಶ್ಚಿತ್ತಗಳು ಯಾಕೆ ಇಷ್ಟೊಂದು ಹೇಳಿದೆ ಪ್ರತಿಯೊಂದ್ರಲ್ಲೂ. ನಾವು ತಪ್ಪೇ ಮಾಡಿಲ್ಲ. ಯಾಕೆ ಅಂತಂದ್ರೆ ಗೊತ್ತಿಲ್ದೆ ಅವಿಜ್ಞಾತ ದೋಷ ಪ್ರಾಯಶ್ಚಿತ್ತ, ಗೊತ್ತಿಲ್ದೆ ಮಾಡಿದಂತ ತಪ್ಪು. ಯಾಕೆಂದ್ರೆ ತಪ್ಪೇನೆ. ನೀವು ಮಾಡ್ತಿರೋ ಗೊತ್ತಿಲ್ದೆ ಮಾಡ್ತಿರೋ ಇದೆಲ್ಲ ಅಡ್ಡಾದಿಡ್ಡಿ ಶಾಸ್ತ್ರಗಳು. ತೆರೆஞ்ಕೊಂಡಾಗ ತಪ್ಪಾರ್ದಂಗ ದೋಷ, ತೆರೀರಾದಿಂದಾಗ ದೋಷ ಮೇಲೆ. ಈಗ ಹೇಳಿ ನನಗ್ ಬೆಂಕಿ ಸುಡುತ್ತೆ ಅಂತ ಗೊತ್ತಿಲ್ಲ, ನಾ ಕೈ ಹಿಡ್ತೀನಿ, ಸುಡಬಾರ್ದದು. ಯಾಕೆಂದ್ರೆ ನಂಗೆ ಗೊತ್ತಿಲ್ಲ. ಈ ಆರ್ಗ್ಯುಮೆಂಟ್ ಸರಿನೋ? ಬೆಂಕಿ ಸಹಜ ಗುಣ, ನೀವೇನ್ ಹಾಕಿದ್ರು ಸುಡುತ್ತದು. ಆದ್ರೆ ಅಗ್ನಿಸ್ತಂಭನ ನೀವು ಕಲಿತ್ರೆ, ಆ ವಿದ್ಯೆಯನ್ನ ಸಾಧಿಸಿದ್ರೆ ಅದು ಬೆಂಕಿ ಏನು ಮಾಡಲ್ಲ, ನಿಮ್ ವಸ್ತ್ರನ ಸುಡುದಿಲ್ಲ. ಆ ಗಣಪತಿ ಸಚ್ಚಿದಾನಂದ ದತ್ತಾತ್ರೇಯ ಜಯಂತಿ ದಿವಸ ಹೋಮ ಕೊಂಡ ಒಳಗಡೆ ಇಡ್ತಾರೆ, ಅವ್ರು ಪಂಚ ಹತ್ಕೊಳ್ಳಲ್ಲ, ಅಗ್ನಿ ಮಧ್ಯದಲ್ಲಿ ಹೋಗ್ತಾರೆ ಅವರು. ಹಿಂದೆ ಕೆಂಡಗೊಂಡ ಅಂತ ಮಾಡ್ತಿದ್ರು ಹಳ್ಳಿಗಳಲ್ಲಿ, ಗ್ರಾಮ ದೇವತೆ ಇದ್ರದಕ್ಕೆ ಕೆಂಡದ ಮೇಲೆ ನಡೀತಾರಲ್ಲ, ಅವರು ಆ ಭಕ್ತಿ ಶ್ರದ್ಧೆನಲ್ಲಿ ಗಾಡ್ ಗಿವ್ಸ್ ಎ ಪ್ರೊಟೆಕ್ಷನ್ ಅವ್ರಿಗೆ. ಹೇಗ್ ಮಾಡ್ತಾ ಇರೋದು? ಕೈನಲ್ಲಿ ಹಿಂಗ್ ತಳ್ಳೋದು ಅಥವಾ ಕಾಲಿನಲ್ಲಿ ನಡ್ಕೊಂಡು ಹೋಗೋದು ಅಷ್ಟು ದೂರಕ್ಕೆ. ಸುಡೋದಿಲ್ವೇ ಅಂತಂದ್ರೆ ಭಗವಂತನ ಸಂಕಲ್ಪ ಇದ್ರೆ ಏನು ಆಗೋಲ್ಲ. ಅಂದ್ರೆ ನ್ಯಾಚುರಲ್ ಆಗಿ ಯಾವ್ದು ಏನೇನ್ ಆಗಬೇಕು ಅದಾಗೋದಿಲ್ಲ. ಇವಾಗ ದುರ್ಯೋಧನ ಭೀಮನಿಂದ ಇದಾಗೋಕ್ಕಾಗಿ ಆ ಇದ್ರಲ್ಲಿ ಕೂತ್ಕೊಂಡ, ಅವನು ಸರೋವರದಲ್ಲಿ ಎಷ್ಟೊತ್ತು ಕೂತಿದ್ದ, ಇವರೆಲ್ಲ ಕಾಯ್ತಾ ಇದ್ರು. ಜಲಸ್ತಂಭನ ವಿದ್ಯೆಯನ್ನು ಕಲ್ತಿದ್ದಾನೆ. ಈ ಸೌಭರಿ ಮಹರ್ಷಿ ನೀರ್ನಲ್ಲಿ ಕೂತ್ಕೊಂಡೆ ತಪಸ್ಸು ಕಂಟಿನ್ಯೂಸ್ ಆಗಿ, ಎಷ್ಟೋ ವರ್ಷ ತಿಂಗಳಿಂದ. ಏನ್ ಆಹಾರ ಏನೂ ಇಲ್ಲ, ನಿರಾಹಾರ. ಶರೀರ ಯಾವ ರೀತಿಯಲ್ಲಿ ಹೇಗೆ, ಹೌ ಇಟ್ ಇಸ್ ಕಂಟ್ರೋಲ್ಡ್ ಬೈ ದೀಸ್ 5 ಬೇಸಿಕ್ ಎಲಿಮೆಂಟ್ಸ್, ಅದನ್ನ ಮೀರಿ ಮಾಡುವಂತ ಶಕ್ತಿಗಳು ಇದುಗಳೆಲ್ಲ ಉಂಟಾಗೋಕ್ ಸಾಧ್ಯ. ಸೊ ಅದರಿಂದ ಅವಿಜ್ಞಾತ ದೋಷ ಪ್ರಾಯಶ್ಚಿತ್ತ, ತಿಳಿದೇ ಇದ್ರೆ ದೋಷವಿಲ್ಲ ಅನ್ನೋ ಮಾತು ಇಟ್ ಈಸ್ ರಾಂಗ್. ಅದನ್ನ ಯಾರು ಪಬ್ಲಿಕ್ ಇದು ಮಾಡ್ಬೇಡಿ, ಇನ್ನು ಪ್ರವೃತ್ತಿ ಇದು ಮಾಡ್ಬೇಡಿ. ಇಲ್ಲ சொல்லிருக்க ಒಂದು ದೋಷಮಿಲ್ಲ, ಯಾರು சொல்லிருக்க, ಹೆಂಗಿರ್ಕಲ್ಲ, ವೇರ್ ಇಸ್ ದಿ ಸೋರ್ಸ್ ಫಾರ್ ಇಟ್? ಗೊತ್ತಿಲ್ದೆ ಮಾಡಿದ್ರೆ ದೋಷ ಇಲ್ಲ ಅಂತ. ದೋಷ ಇಲ್ಲ ಅನ್ನೋದು ಎಲ್ಲಿ ಬರುತ್ತೆ ಅಂತಂದ್ರೆ, ಈಗ ಆ ಶೌಚ ನಿಮ್ಗೆ ಗೊತ್ತಾಗಿಲ್ಲ, ಅಲ್ಲಿ ತನಕ ನಿಮ್ಗೆ ದೋಷ ಇಲ್ಲ. ಗೊತ್ತಾದ್ಮೇಲೆ ಆ ಕ್ಷಣದಿಂದ ಯು ಶುಡ್ ಫಾಲೋ ದಟ್. ಆ ರೀತಿನಲ್ಲಿರುವಂತಹದ್ದು. ಸೊ ಯಾವ್ದಕ್ಕೂ ಇದ್ ಮಾಡಬಹುದು. ಈಗ ಅಧಿಕಸ್ಯ ಅಧಿಕಂ ಫಲಂ, ಈಗ ಎಲ್ಲಿದೆ ಅದು? ಅಧಿಕಸ್ಯ ಅಧಿಕಂ ಫಲಂ ಎಲ್ಲದಕ್ಕೂ ಅದು ಹೇಳ್ಬಿಡೋದು, ಅಧಿಕಸ್ಯ ಅಧಿಕಂ ಫಲಂ ಅಂತ. ಯಾವ್ದನ್ನು ಎಲ್ಲೆಲ್ಲೂ ಅಪ್ಲೈ ಮಾಡಬಾರ್ದು. ಸೊ ಮುಖ್ಯವಾಗಿ ಏನು ಅಂದ್ರೆ ಪ್ರಾಯಶ್ಚಿತ್ತ 2, ಮುಂದಿನ ಅನುವಾಕನೂ ಕೂಡ ಒಂದು ಪ್ರಾಯಶ್ಚಿತ್ತ. ಆಪದಿ ಅಯಾಜ್ಯ ಯಾಜನಾದಿ ಪ್ರಾಯಶ್ಚಿತ್ತಂ 17ನೇ ಅನುವಾಕ ಇದರಲ್ಲಿ. ಸೊ ಅದರಿಂದ ಪ್ರಾಯಶ್ಚಿತ್ತಗಳು ಇದೆ ಅಂತ ಹೇಳಿಬಿಟ್ಟು ತಪ್ಪು ಮಾಡಬಾರ್ದು. ಇವಾಗ ತಿರುಪತಿ ಹುಂಡಿನಲ್ಲಿ ದುಡ್ಡು ಹಾಕ್ಬಿಟ್ಟು ಬಂದ್ಬಿಟ್ರೆ ಎಲ್ಲದಕ್ಕೂ ಪ್ರಾಯಶ್ಚಿತ್ತ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಡೇ ಇಂದ ಫ್ರೆಶ್ ಕಮಿಟಿಂಗ್ ದಿ ಕ್ರೈಮ್ ಅಂತ ಮಾಡಿದ್ರೆ ಇದಕ್ಕೆ ಕಾಂಪನ್ಸೇಟ್ ಆಗೋಲ್ಲ. ಗೊತ್ತಿಲ್ಲದೆ ಮಾಡಿದ್ದಕ್ಕೆ ಒಂದು ಭಗವಂತನಲ್ಲಿ ಒಂದ್ ಸ್ವಲ್ಪ ಎಕ್ಸ್ಕ್ಯೂಸ್ ಇದೆ. ಆದ್ರೆ ಆ ತಪ್ಪನ್ನ ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಇವೆಲ್ಲ ಮಾಡ್ಬೇಕು. ಪಶ್ಚಾತ್ತಾಪ ಅನ್ನೋದು, ಪಶ್ಚಾತ್ ಅಂದ್ರೆ ತಪ್ಪಾಗೋಯ್ತು ಅಂತ ಹೇಳಿ ಆಮೇಲೆ ಪಶ್ಚಾತ್, ಆಮೇಲೆ ತಾಪ, ನಾ ಮಾಡಬಾರ್ದಾಗಿತ್ತು ಅಂತ ಆಮೇಲೆ ಬರೋದು ಈ ಪ್ರಾಯಶ್ಚಿತ್ತ ವಿಧಿಗಳು. ಪ್ರಾಯಶ್ಚಿತ್ತಾನಿ ಅಶೇಷಾಣಿ ತಪಃ ಕರ್ಮಾತ್ಮಕಾನಿ ವೈ ಯಾನಿ ತೇಷಾಂ ಅಶೇಷಾಣ ಶ್ರೀಕೃಷ್ಣ ಅನುಸ್ಮರಣಂ ಪರಂ. ಸೊ ಏನೊಂದಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಆಗ್ಬಿಟ್ಟಿದೆ ಅಂದ್ರೆ ಮಾಮ, ನಮಗೆ ರಜಾ ಇರ್ತದೆ ಅನ್ನಿಕೆ ಯಾವತ್ತು ಅಮಾವಾಸ್ಯೆ ದಿವ್ಸನೇನೆ, ಅದು ನಮಗ್ ಸಂಡೇನೇನೆ ಆಗ್ಬೇಕು. ಸಂಡೇನೆ ಮಾಡ್ಬಿಡಿ, ಅದಕ್ಕೇನಿದ್ರು ಏನಾದ್ರು ಪ್ರಾಯಶ್ಚಿತ್ತ ಮಾಡಿ, ಏನೋ ಒಂದ್ ಶಾಂತಿ ಮಾಡಿ, ಏನದಕ್ಕೆ ಬೇರೆ ಏನೋ ದಾನ ಕೊಡ್ಬೇಕು ಕೊಡೋಣ ಮಾಡೋಣ. ಬಟ್ ವಿ ವಾಂಟ್ ಇಟ್ ಆನ್ ದಟ್ ಡೇ. ಯು ವಾಂಟ್ ಆನ್ ದಟ್ ಡೇ ಅಂತ ವೈ ಡು ಯು ಗೋ ಫಾರ್ ಜ್ಯೋತಿಷ್ಯ? ಬೇಡ, ನಿಮ್ ಮನಸ್ಸಿಗೆ ಬಂದಂಗೆ ಮಾಡಿ. ಈಗಾಗುತ್ತೋ ಒಂದು ಪ್ರಾಯಶ್ಚಿತ್ತ ಇದೆ ಅಂತ ಹೇಳ್ಬಿಟ್ಟು ತಪ್ಪು ಮಾಡಿದ್ರೆ ಹೌ ಮಚ್ ಇಟ್ ಈಸ್ ಕರೆಕ್ಟ್? ಎಲ್ರೂ ಮಾಡ್ಬೇಕಾದ್ದು ತಪ್ಪಿಲ್ಲದೆ ನಡೆಸ್ಬೇಕು. ಏನೋ ಪ್ರಮಾದವಶಾತ್ ಸಂಭವಿಸಿದ್ದರೆ ಜ್ಞಾತ ದೋಷ ಪ್ರಾಯಶ್ಚಿತ್ತಾರ್ಥಂ ಅನಾಜ್ಞಾತಾದಿ, ಗೊತ್ತೋ ಗೊತ್ತಿಲ್ಲದಲೇನೋ ಆಗಿದ್ರೆ ಅದಕ್ಕಾಗಿ ಅನಾದಿ ಇದು ಅವಿಜ್ಞಾತ ಪ್ರಾಯದಿಷ್ಟ ಇದು ಅನಾಜ್ಞಾತಾದಿ ಆಹುತಿಂ ಶಹೋಷ್ಯಾಮಿ ಅಂತ ಹೇಳುವಂತದಲ್ಲಿ.
ಸೊ ಮುಂದಿನ ಅನುವಾಕ. ದುಹೇ ಹವಾ ಏಷ ಛಂದಾಗಂಸಿ ಯೋ ಯಾಜಯತಿ ಸ ಯೇನ ಯಜ್ಞ ಕ್ರತುನಾ ಯಾಜಯೇತ್ ಸೋರಣ್ಯಂ ಪರೇತ್ಯ ಶುಚೌ ದೇಶೇ ಸ್ವ ಆಧ್ಯಾಯಮೇವೈನಂ ಅಧೀಯನ್ನಾಸೀತ ಯಮೇವೈನಮಧೀಯನ್ನಾಸೀತ ತಸ್ಯಾನಶನಂ ದೀಕ್ಷಾಸ್ಥಾನಮುಪಸದ ಆಸನಗಂ ಸುತ್ಯ ವಾಗ್ಜುಹೂರ್ ಮನ ಉಪಭೃದ್ಧೃತಿರ್ಧ್ರುವ ಪ್ರಾಣೋ ಅವಿಸ್ಸಾಮ ಆಧ್ವರ್ಗ ಸವಾ ಏಷ ಯಜ್ಞ ಪ್ರಾಣ ದಕ್ಷಿಣೋನಂತ ದಕ್ಷಿಣ ಸಮೃದ್ಧತರಃ. ತುಹೇ ಹವಾ ಯೇಷ ಛಂದಾಗಂಸಿ ಯೋ ಯಾಜಯತಿ ಸ ಯೇನ ಯಜ್ಞಕ್ರತುನಾ ಯಾಜಯೇತ್ ಸೋರಣ್ಯಂ ಪರೇತ್ಯ ಶುಚೌ ದೇಶೇ ಸ್ವಾಧ್ಯಾಯಮೇವೈನಂ ಅಧೀಯನ್ನಾಸೀತ ತಸ್ಯಾನಶನಂ ದೀಕ್ಷಾಸ್ಥಾನಮುಪಸದ ಸನಗಂ ಸುತ್ಯ ವಾಗ್ಜುಹೋರ್ಮನನುಪಭೃದ್ಧೃತಿರ್ಧ್ರುವ ಪ್ರಾಣೋ ಹವಿಸ್ಸಾಮಾಧ್ವರ್ಯಸ್ಸವ ಯೇಷ ಯಜ್ಞ ಪ್ರಾಣ ದಕ್ಷಿಣೋನಂತ ದಕ್ಷಿಣ ಸಮೃದ್ಧತರಃ. ತುಹೇ ಹವಾ ಯೇಷ ಛಂದಾಗಂಸಿ ಯೋ ಯಾಜಯತಿ ಸ ಯೇನ ಯಜ್ಞ ಕ್ರತುನಾ ಯಾಜಯೇತ್ ಸೋರಣ್ಯಂ ಪರೇತ್ಯ ಶುಚೌ ದೇಶೇ ಸ್ವಾಧ್ಯಾಯಮೇವೈನಂ ಅಧೀಯನ್ನಾಸೀತ ತಸ್ಯಾನಶನಂ ದೀಕ್ಷಾಸ್ಥಾನಮುಪಸದ ಆಸನಗಂ ಸುತ್ಯ ವಾಗ್ಜುಹೋರ್ಮನ ಉಪಭೃದ್ಧೃತಿರ್ಧ್ರುವ ಪ್ರಾಣೋ ಅವಿಸ್ಸಾಮಾಧ್ವರ್ಯಸ್ಸವ ಯೇಷ ಯಜ್ಞ ಪ್ರಾಣ ದಕ್ಷಿಣೋನಂತ ದಕ್ಷಿಣ ಸಮೃದ್ಧತರಃ. ಅವಕೀರ್ಣಿ ಪ್ರಾಯಶ್ಚಿತ್ತಂ. ಅವಕೀರ್ಣಿ ನಿನ್ನೆ ಹೇಳಿದ್ನಲ್ಲ, ಅಣ್ಣ ಬಿಟ್ಟು ತಮ್ಮ ಮದುವೆ ಆದ್ರೆ ಅದು ಅವಕೀರ್ಣಿ, ಆ ದೋಷಕ್ಕೆ ಒಳಗಾಗ್ತಾನೆ. ಅಕ್ಕ ತಂಗಿರಿಗಿಲ್ಲ ಅಣ್ಣ, ಅದನ್ನ ಅನ್ವಯವಿರು ಮಾಡ್ತಾರೆ. ದೊಡ್ಡವಳಿಗೆ ಮದ್ವೆ ಆದ್ಮೇಲೆ ಚಿಕ್ಕವಳಿಗೆ ಆಗ್ಬೇಕು. ಆ ಇದ್ರಲ್ಲಿ ಒಂದೇ ಕುಟುಂಬಕ್ಕೆ ಇದನ್ನ ಇನ್ನೂ ಎಕ್ಸ್ಟೆಂಡ್ ಮಾಡೋದೇನು ಅಂದ್ರೆ, ಇವಾಗ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಇರ್ತಾರೆ. ನನ್ಗಿಂತ ದೊಡ್ಡವನು ಚಿಕ್ಕಪ್ಪನ ಮಗನೋ ದೊಡ್ಡಪ್ಪನ ಮಗನೋ ಇದ್ದಾನೆ, ಅವನು ಮದ್ವೆ ಆಗಿಲ್ಲ ಅಂತ ಅಲ್ಲಿ ಬೇಕಿಲ್ಲ. ಈ ಫ್ಯಾಮಿಲಿ ಕುಟುಂಬದಲ್ಲಿ ಅವನ ಓನ್ ಬ್ರದರ್ಸ್, ಸಹೋದರರು, ಸಹ ಉದರ ಅಂದ್ರೆ ಒಂದೇ ಗರ್ಭದಿಂದ ಜನಿಸಿದವರು, ಒಂದೇ ತಾಯಿಗೆ ಹುಟ್ಟಿದ ಮಕ್ಕಳೆಲ್ಲ ಅವರು ಸಹೋದರ. ಭಿನ್ನೋದರ ಅಂದ್ರೆ ಅಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಅಲ್ಲ. ಭಿನ್ನೋದರ ಅಂದ್ರೆ ಒಂದು ತಂದೆಗೆ ಇಬ್ರು ಹೆಂಡ್ತಿರು, ಭಿನ್ನ ಉದರಗಳು, ಬೇರೆ ಗರ್ಭಗಳಲ್ಲಿ ಜನಿಸಿದವರು ಒಂದೇ ಗರ್ಭದಲ್ಲಿ. ಈಗ ಲಕ್ಷ್ಮಣನ ಸಹೋದರ, ಇದು ಚರ್ಚೆ ರಾಮಾಯಣದಲ್ಲಿ ಬರುತ್ತೆ. ಲಕ್ಷ್ಮಣ ರಾಮನಿಗೆ ಸಹೋದರನೇ? ಶ್ಲೋಕ ಹಾಕ್ಬಿಟ್ಟಿದ್ದಾರೆ ಸಹೋದರ ಅಂತ. ಭಿನ್ನೋದರ, ರಾಮನಿಗೆ ಸಹೋದರ ಅಲ್ಲ, ಭಿನ್ನೋದರ. ಅವನು ಭಿನ್ನೋದರ. ಮತ್ ಸಹೋದರ ಅನ್ನೋದನ್ನ ಹೆಂಗೆ ಅಂತಂದ್ರೆ ಆ ಸಂಸ್ಕೃತದ ಸೊಗಸಿದು. ಸಹ ಉ ಆದರಹ, ಅವನಿಗೆ ರಾಮನಲ್ಲಿ ವಿಶೇಷವಾದ ಆದರ ಇದ್ದಿದ್ದರಿಂದ ಸಹ ಉ ಆದರ ಸಹೋದರ. ಇಲ್ದಿದ್ರೆ ಅವನು ಸುಮಿತ್ರೆ ಗರ್ಭದಿಂದ ಜನಿಸೋನು, ಇವನು ಕೌಸಲ್ಯ ಗರ್ಭದಿಂದ ಜನಿಸಿದವನು, ತಂದೆ ಮಾತ್ರ ಒಬ್ನೇ. ಇದು ಸಹೋದರ ಭಿನ್ನೋದರ ಇವುಗಳಿಗೆ ಬರುವಂತ ಎಂದಿಗೂ ಅಂತೆ. ಸಹೋದರ ಭಿನ್ನೋದರ ಅವಕೀರ್ಣಿ. ಎಸ್, ಅವಕೀರ್ಣಿ ಪ್ರಾಯಶ್ಚಿತ್ತ. ಸ್ವಂತ ಅಣ್ಣ ಅವನಿಗೆ ಮದುವೆ ಆಗದೆ ತಮ್ಮ ಮದುವೆ ಆಗಬಾರದು, ಆದರೆ ಇದು ಅವಕೀರ್ಣಿ ಪ್ರಾಯಶ್ಚಿತ್ತ. ಕಥಿಧಾವಕೀರ್ಣಿ ಪ್ರವಿಶತಿ ಚತುರ್ಧೇತ್ಯಾಹುರ್ಬ್ರಹ್ಮವಾದಿನೋ ಮರುತಃ ಪ್ರಾಣೈರಿಂದ್ರಂ ಬಲೇನ ಬೃಹಸ್ಪತಿಂ ಬ್ರಹ್ಮವರ್ಚಸೇನಾಗ್ನಿಮೇವೇತರೇಣ ಸರ್ವೇಣ ತಸ್ಯೈತಾಂ ಪ್ರಾಯಶ್ಚಿತ್ತಿಂ ವಿದಾಂಚಕಾರ ಸುದೇವಃ ಕಾಶ್ಯಪೋ
यो ब्रह्मचार्यवकिरे अमावास्यायागं रात्र्यामग्निं प्रणीयोपसमादाय ಈ ಅವಕೀರ್ಣಿ ಪ್ರಾಯಶ್ಚಿತ್ತಕ್ಕೆ ಅಮಾವಾಸ್ಯೆ ದಿವಸ ರಾತ್ರಿಯಲ್ಲಿ ಒಂದು ಹೋಮ ಮಾಡ್ಬೇಕು. ಅದು ಬರ್ತಾ ಇದೆ ಇಲ್ಲಿ. ಅಗ್ನಿಂ ಪ್ರಣೀಯೋಪಸಮಾದಾಯ ದ್ವಿರಾಜ್ಯಸ್ಯೋಪಘಾತಂ ಜುಹೋತಿ ಕಾಮಾವಕೀರ್ಣೋಸ್ಮಿ ಪದ ಬಿಡಿಸಿದ್ರೆ ಕಾಮಾವಕೀರ್ಣೋಸ್ಮಿ ಕಾಮಾಯ ಸ್ವಾಹ ಕಾಮಾಭಿದೃಗ್ಧೋಸ್ಮಿ ಕಾಮಾಭಿದೃಗ್ಧೋಸ್ಮಿ ಕಾಮಾಯ ಸ್ವಾಹೇತ್ಯಮೃತಂ ವಾ ಆಜ್ಯಮೃತಮೇವಾತ್ಮನ್ ದತ್ತೆ ಹುತ್ವಾ ಪ್ರಯತಾಂಜಲಿ ಕವಾ ತಿರ್ಯಂಗಗ್ನಿ ಅನುನಾಸಿಕ ಸಂಧಿ ತಿರ್ಯಂಗಗ್ನಿಮಭಿಮಂತ್ರಯೇತ ಸಮ್ಮಾಸಿಂಚಂತು ಮರುತಃ ಸಮೀಂದ್ರ ಸಂಬೃಹಸ್ಪತಿ. ಬ್ರಹ್ಮವಾದಿನೋ ಮರುತಃ ಪ್ರಾಣೈರಿಂದ್ರಂ ಬಲೇನ ಬೃಹಸ್ಪತಿಂ ಬ್ರಹ್ಮವರ್ಚಸೇ ಅಗ್ನಿ ದೇವೇತರೇಣ ಸರ್ವೇಣ ತಸ್ಯೈತಾಂ ಪ್ರಾಯಶ್ಚಿತ್ಯಂ ವಿದಾಂಚಕಾರ ಸುದೇವ ಕಾಶ್ಯಪೋ ಯೋ ಬ್ರಹ್ಮಚಾರ್ಯಪತಿರೇಯಾಗಂ ರಾತ್ರ್ಯಮಗ್ನಿಂ ಪ್ರಣೀಯೋಪಸಮಾದಾಯ ವಿರಾಜ್ಯಸ್ಯೋಪಘಾತಂ ಜುಹೋತಿ ಕಾಮಾವಕೀರ್ಣೋಸ್ಮಿ ಕಾಮಾಯ ಸ್ವಾಹಾ ಕಾಮಾಭಿದೃಗ್ಧೋಸ್ಮಿ ಕಾಮಾಯ ಸ್ವಾಹೇತ್ಯಮೃತಂ ವಾ ಆಜ್ಯಮೃತಮೇವಾತ್ಮನ್ ದತ್ತೆ ಹುತ್ವಾ ಪ್ರಯತಾಂಜಲಿ ಕವಾತಿರ್ಯಂಗಗ್ನಿಂ ಅಗ್ನಿಮಂತ್ರಯೇತ ಸಮ್ಮಾಸಿಂಚಂತು ಮರುತಃ ಸಮೀಂದ್ರ ಸಂಬೃಹಸ್ಪತಿಃ ಗತಿಭಾವಕೀರ್ಣೈ ಪ್ರವಿಶತಿ ಚತುರ್ಥೇತ್ಯಾಹುರ್ಬ್ರಹ್ಮವಾದಿನೋ ಮರುತಃ ಪ್ರಾಣೈರಿಂದ್ರಂ ಬಲೇನ ಬೃಹಸ್ಪತಿಂ ಬ್ರಹ್ಮವರ್ಚಸೇ ಅಗ್ನಿ ದೇವೇತರೇಣ ಸರ್ವೇಣ ತಸ್ಯೈತಾಂ ಪ್ರಾಯಶ್ಚಿತ್ಯಂ ವಿದಾಂಚಕಾರ ಸುದೇವ ಕಾಶ್ಯಪೋ ಯೋ ಬ್ರಹ್ಮಚಾರ್ಯಪತಿರೇಯಾಗಂ ರಾತ್ರ್ಯಮಗ್ನಿಂ ಪ್ರಣೀಯೋಪಸಮಾದಾಯ ವಿರಾಜ್ಯಸ್ಯೋಪಘಾತಂ ಜುಹೋತಿ ಕಾಮಾವಕೀರ್ಣೋಸ್ಮಿ ಕಾಮಾಯ ಸ್ವಾಹಾ ಕಾಮಾಭಿದೃಗ್ಧೋಸ್ಮಿ ಕಾಮಾಯ ಸ್ವಾಹೇತ್ಯಮೃತಂ ವಾ ಆಜ್ಯಮೃತಮೇವಾತ್ಮನ್ ದತ್ತೆ ಹುತ್ವಾ ಪ್ರಯತಾಂಜಲಿ ತಿರ್ಯಂಗಗ್ನಿಮಭಿಮಂತ್ರಯೇತ ಸಮ್ಮಾಸಿಂಚಂತು ಮರುತಃ ಸಮೀಂದ್ರ ಸಂಬೃಹಸ್ಪತಿಃ. ಅನುನಾಸಿಕ ಸಂಧಿನಲ್ಲಿ ಹೇಗೆಂದ್ರೆ ಕವಾ ತಿರ್ಯಕ್ ಅಗ್ನಿಂ ಅಭಿಮಂತ್ರಯೇತ. ತಿರ್ಯಕ್ ಅಗ್ನಿ ತಿರ್ಯಂಗಗ್ನಿಂ ನ ಅನುನಾಸಿಕದಲ್ಲಿ ತಿರ್ಯಂಗಗ್ನಿಂ ಅಭಿಮಂತ್ರಯೇತ. ಕವಾ ತಿರ್ಯಂಗಗ್ನಿಮಭಿಮಂತ್ರಯೇತ
तवागिर्यं भक्तिमभिमन्त्रयेत सम्मायमग्निः सिञ्चत्वायुषा च बलेन चायुष्मन्दं करोतमेति प्रतिहास्मै मरुतः प्राणान् ददति प्रतीन्द्रो बलं प्रतिबृहस्पतिर्ब्रह्मवर्चसं प्रत्यग्निरितरत् सर्वगम् सर्वतनुर्भूत्वा सर्वमायुरेति त्रिरभिमन्त्रयेत त्रिशत्या हि देवो यो पूत इव मन्येत स इत्थं जुहुयात् इत्थमभिमन्त्रयेत पुनीत एवात्मानम् आयुरेवात्मन् दत्ते वरो दक्षिणा वरेणैव वरगः स्पृणोत् यात्य आत्मा हि वरा सम्मायमग्निस्सिञ्चत्वायुषा च बलेन चायुष्मन्तं करोतमेति प्रतिहास्मै मरुतः प्राणान् ददति प्रतीन्द्रो बलं प्रतिबृहस्पतिर्ब्रह्मवर्चसं प्रत्यग्निरितरत् सर्वगम् सर्वतनुर्भूत्वा सर्वमायुरेति त्रिरभिमन्त्रयेत त्रिशत्या हि देवा यो भूत इव मन्येत स इत्थं जुहुयादित्थमभिमन्त्रयेत पुनीत एवात्मन् धत्ते वरो दक्षिणा वरेणैव वरगः स्पृणोत्यात्मा हि वरः सम्मायमग्निः सिञ्चत्वायुषा च बलेन चायुष्मन्तं करोतमेति प्रतिहास्मै मरुतः प्राणान् ददति प्रतीन्द्रो बलं प्रतिबृहस्पतिर्ब्रह्मवर्चसं प्रत्यग्निरितरत् सर्वगम् सर्वतनुर्भूत्वा सर्वमायुरेति त्रिरभिमन्त्रयेत त्रिशत्या हि देवा यो भूत इव मन्येत स इत्थं जुहुयादित्थमभिमन्त्रयेत पुनीत एवात्मानमायुरेवात्मन् दत्ते वरो दक्षिणा वरेणैव वरगः स्पृणोत्यात्मा हि वरः ಮುಂದಿನ ಅನ್ವಾಕ ಆಗೋದ್ರೆ ಈ ಪ್ರಶ್ನೆ ಮುಗಿದೋಗುತ್ತೆ. ನಿನ್ನೆ ಹೇಳಿಲ್ಲ, ಇವತ್ತು ಹೇಳ್ತೀನಿ. ಇದು 21ನೇ ಅನ್ವಾಕ ಬ್ರಹ್ಮೋಪಸ್ಥಾನ ಮಂತ್ರಾಹ. ಈಗ ಬ್ರಹ್ಮ ಅಂತ ಕೂರಿಸ್ತೀವಲ್ಲ, ಅವನು ಉತ್ಥಾನದಲ್ಲಿ ಬ್ರಹ್ಮಣೇ ನಮಃ ತಾಂಬೂಲ ದಕ್ಷಿಣಾಂ ಸಮರ್ಪ್ಯಾಮಿ ಅಂತ ಬಿಟ್ಬಿಡೋದಲ್ಲ. ಅಲ್ಲಿ ಇದಕ್ಕೆ ಆಕ್ಚುಲಿ ಈ ಮಂತ್ರ ಹೇಳ್ಬೇಕು. ಭೂ ಪ್ರಪದ್ಯೆ ಭುವ ಪ್ರಪದ್ಯೆ ಸ್ವಃ ಪ್ರಪದ್ಯೆ ಭೂರ್ಭುವ ಸ್ವಃ ಪ್ರಪದ್ಯೆ ಬ್ರಹ್ಮ ಪ್ರಪದ್ಯೆ ಬ್ರಹ್ಮಕೋಶಂ ಪ್ರಪದ್ಯೆ ಅಮೃತಂ ಪ್ರಪದ್ಯೆ ಅಮೃತಕೋಶಂ ಪ್ರಪದ್ಯೆ ಚತುರ್ಜಾಲಂ ಬ್ರಹ್ಮಕೋಶಂ ಯಂ ಮೃತ್ಯುರ್ನಾವಪಶ್ಯತಿ ಮೃತ್ಯು ನ ಅವಪಶ್ಯತಿ ಮೃತ್ಯುರ್ನಾವಪಶ್ಯತಿ ತಂ ಪ್ರಪದ್ಯೆ ದೇವಾನ್ ಪ್ರಪದ್ಯೆ ದೇವಪುರಂ ಪ್ರಪದ್ಯೆ ಪರಿವೃತೋ ವರಿವೃತೋ ಬ್ರಹ್ಮಣ ವರ್ಮಣಾಹಂ ತೇಜಸ ಕಶ್ಯಪಸ್ಯ ಯಸ್ಮೈ ನಮಸ್ತಚ್ಚಿರೋ ಧರ್ಮೋ ಮೂರ್ಧಾನಂ ಬ್ರಹ್ಮೋತ್ತರ ಹನುರ್ಯಜ್ಞೋಧರ ವಿಷ್ಣುರ್ ಹೃದಯಗಂ ಸಂವತ್ಸರ ಪ್ರಜನನಂ ಅಶ್ವಿನೌ ಪೂರ್ವಪಾದಾವತ್ರಿರ್ಮಧ್ಯಂ ಮಿತ್ರಾವರುಣ ವಪರಪಾದಾವಗ್ನಿಃ ಪುಚ್ಯಸ್ಯ ಪೂರ್ವಪಾದಾವತ್ರಿರ್ಮಧ್ಯಂ ಮಿತ್ರಾವರುಣ ವರುಣೌ ಅಪರಪಾದ ಪದ ಬಿಡಿಸಿದೆ. ಮಿತ್ರಾವರುಣ ವಪರಪಾದಾವಗ್ನಿಃ ಪುಚ್ಯಸ್ಯ ಪ್ರಥಮಂ ಕಾಂಡಂ ತತ ಇಂದ್ರಸ್ತತಃ ಪ್ರಜಾಪತಿರ್ ಅಭಯಂ ಚತುರ್ಥಗಂ ಸವಾ ಏಷ ದಿವ್ಯಶಾಕ್ಪರ ಶಿಶುಮಾರಸ್ತಗಂ ಯ ಏವಂ ವೇದಾಪ ಪುನರ್ಮೃತ್ಯುಂ ಜಯತಿ ಜಯತಿ ಸ್ವರ್ಗಂ ಲೋಕಂ
ಸಾ ಧ್ವನಿ ಪ್ರಮೀಯತೆ ನಾ ಧ್ವನಿ ನಾ ಧ್ವನಿ ಪ್ರಮೀಯತೆ. ಆಮೇಲೆ ನಾಪ್ಸು ಪ್ರಮೀಯತೆ கொஞ்சம் அந்த இடத்துல ஒரு பிராக்கெட் போட்டுக்கோங்க. பிரமೀಯತೆ ஒரு ஸ்டார் இருக்குதாங்க. ಅದ್ ಯಾಕೆ ಅಂತಂದ್ರೆ ಕೆಳಗಡೆ ದ್ರವಿಡ ಪಟ ಇದೆ, ಅದನ್ನ ಹೇಳ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾಗ್ನೋ ಪ್ರಮೀಯತೆ ನಾಪ್ಸು ಪ್ರಮೀಯತೆ ಇದೆಯಲ್ಲ, ಅದಕ್ಕೆ ಬ್ರಾಕೆಟ್ ಹಾಕೊಳ್ಳಿ. ಇಲ್ಲಿ ಕೆಳಗಡೆ ಇರ್ಬೇಕು ನಾಪ್ಸು ಪ್ರಮೀಯತೆ ನಾಗ್ನೋ ಪ್ರಮೀಯತೆ. ಮುಂದಕ್ಕೆ ನಾನಪತ್ಯ ಪ್ರಮೀಯತೆ ಲಗ್ವನ್ನೋ ಭವತಿ ಧ್ರುವಸ್ತ್ವಮಸಿ ಧ್ರುವಸ್ಯ ಕ್ಷಿತಮಪಿ ಧ್ರುವಸ್ಯ ಕ್ಷಿತಮಸಿ ತ್ವಂ ಭೂತಾನಾಮಧಿಪತಿರಸಿ ತ್ವಂ ಭೂತಾನಾಗಂ ಶ್ರೇಷ್ಠೋಸಿ ತ್ವಾಂ ಭೂತಾನ್ಯುಪರ್ಯಾವರ್ತಂತೆ. ನಮಸ್ಸೈ ನಮಃ ಸರ್ವಂ ತೇ ನಮೋ. ಅಲ್ಲಿ ಮುಂದಕ್ಕೆ ತೇ ನಮೋ ಕೆಳಗಡೆ ದ್ರವಿಡ ಪಾಠ. ತೇ ನಮೋ ನಮಸ್ತೆ ನಮಃ ಸರ್ವಂತೆ ನಮ ಇತ್ಯೇತಾವದ್ ನಮಃ ನಮಃ ಸರ್ವಂತೆ ನಮಃ ನಮಃ ಶಿಶುಕುಮಾರಾಯ ನಮಃ. ಅದಿಲ್ಲ, ಗೊತ್ತಾಯ್ತೆ? ಅದು ದ್ರವಿಡ ಪಾಠ. ಇದು ಆಂಧ್ರ ಪಾಠ. ಇದು ದ್ರವಿಡ ಪಾಠ ನಾವ್ ಹೇಳುವಂತದ್ದು. ಎರಡು ಕರೆಕ್ಷನ್ ಸೇರ್ಸ್ಕೋಬೇಕು. ಒಂದು ನಾಧ್ವನಿ ಪ್ರಮೀಯತೆ ಆದ್ಮೇಲೆ ನಾಪ್ಸು ಪ್ರಮೀಯತೆ ನಾಗ್ನೌ ಪ್ರಮೀಯತೆ ಅಂತ ಬರ್ಬೇಕು. ಅದು ಇಂಟರ್ಚೇಂಜ್ ಆಗಿದೆ ಅಲ್ಲಿ ಮೇಲೆ. ಎರಡನೇದು ನಮಸ್ಸರ್ವಂ ತೇ ನಮೋ ಆದಮೇಲೆ ನಮಸ್ತೆ ನಮಃ ಸರ್ವಂತೆ ನಮಃ ಅಷ್ಟೇ. ಅಲ್ಲಿ ಕನ್ಕ್ಲೂಡ್ ಆಗುವಂತದ್ದು. ಇತಿ ಅದು ಹೇಳ್ತಾ ಇರೋದು ಇನ್ಸ್ಟ್ರಕ್ಷನ್ ಅಷ್ಟೇ. ನಮಃ ಅಲ್ಲಿಗೇನೆ ಆಗೋಯ್ತು. ಒಂದು ಫುಲ್ ಸ್ಟಾಪ್ ಇದೆ ಅಲ್ಲಿ, ಅಲ್ಲಿಗೆ ಮುಗ್ದೋಗುತ್ತೆ. ಅರ್ಥ ಆಯ್ತಾ? ಕ್ಲಿಯರ್ ಆಗಿದ್ಯಾ? ಮೊದಲು ಕರೆಕ್ಷನ್ ಯಾವ್ದು? ಪழைய புஸ்தகத்துல ஒண்ணுமே இல்ல. ಹಂಗೆ சொல்லுங்க. இப்போ ಸ್ವರ್ಗಂ ಲೋಕಂ ನಾ ಧ್ವನಿ ಪ್ರಮೀಯತೆ இருக்குதா? அதான் பின்முன்னா ಪ್ರಮೀಯತೆ. கரெக்டா இருக்குது. சோ உங்களுக்கு இல்வே இல்ல. சோ யூ கேன் கண்டினியூ யுகா. ಇದೇನ ಪಣಿಕ್ರಾನಾಗ ದ್ರವಿಡ ಪಾಠ ಆಂಧ್ರ ಪಾಠ ಎರಡನ್ನೂ ಇಲ್ಲಿ ಸೇರಿಸಿದ್ದಾರೆ. ಅದಕ್ಕೆ ಅದು ಮಾತ್ರ ತೆಗೆದು ಇತಿ ದ್ರವಿಡ ಪಾಠ ಅಂತ. ಇದಾದ್ಮೇಲೆ ಈ ಅಡಿಬುರು ಇದೆಯಲ್ಲ, ನಮ ಪ್ರಾಚ್ಯೆ ದಿಶಿಯಾಶ್ಚ ದೇವತಾ, ಅದಿಲ್ವೇ ಇಲ್ಲ ಅಲ್ಲಿ, ನಿಮ್ದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಇಲ್ಲಿ ಕೆಳಗಡೆ ನಮ ಪ್ರಾಚ್ಯೆ ಇತಿ ಅನುಭಾಗೋ ದ್ರಾವಿಡ ಹಿ ನ ಪಠ್ಯತೆ. ದ್ರವಿಡ ವೇದ ದ್ರವಿಡ ಪಾಠದವರು ಇದನ್ನ ಹೇಳೋದಿಲ್ಲ ಅಂತ ಹೇಳಿದಾರಲ್ಲಿ. ಎಲ್ಲಿ ತನಕ? ನಮೋ ಗಂಗಾ ಯಮುನೆ ಯೋರ್ ಮುನಿಭ್ಯಶ್ಚ ನಮಃ ಅಲ್ಲಿ ತನಕ ನಾವ್ ಹೇಳೋಲ್ಲ. ಇದು ಇನ್ನೊಂದು ಸೂಚನೆ ಏನ್ ಗೊತ್ತಾ? ಈ ಗಂಗೆ ಯಮುನೆ ಚೈವ ಗೋದಾವರಿ ನಾವು ದಿವಸ ಹೇಳ್ತೀವಿ ಸ್ನಾನ ಮಾಡ್ಬೇಕಾರೆ. ಈ ಮಹಾಕುಂಭ ಅದಕ್ಕಿಲ್ಲ ಅಂತ ಹೇಳಿದ್ನಲ್ಲ, ಏನೇನೋ ಸೊಲ್ಲಾಳೆ ಯಾತಕ್ಕಿಲ್ಲ ಅಂತಂದ್ರೆ ನೋಡಿ, ಇದೆಲ್ಲ ನಮ್ಮಲ್ಲಿ ಇಲ್ಲ. ಇಲ್ಲೇನಿದೆ? ನಮ್ಮ ಪ್ರಾಚ್ಯ ದಿಶೇಯಾಶ್ಚ ದೇವತಾ ಏತಸ್ಯಾಂ ಪ್ರತಿ ವಸಂತ್ಯೇ ತಾಭ್ಯಶ್ಚ ನಮೋ ನಮಃ ದಕ್ಷಿಣಾಯೈ ದಿಶೇಯಾಶ್ಚ ದೇವತಾ ಏತಸ್ಯಾಂ ಪ್ರತಿ ವಸ್ಯಂತ್ಯಾಭ್ಯಶ್ಚ ನಮೋ ನಮಃ ಪ್ರತೀಚ್ಛೈ ದಿಶೋ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿ ವಸಂತೆ ತಾಭ್ಯಶ್ಚ ನಮೋ ನಮಃ ಉದೀಚ್ಛೈ. ಒಂದೊಂದು ದಿಕ್ಕಿನಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ಅವ್ರಿಗೆಲ್ಲ ನಮಸ್ಕಾರ ಅಂತ. ಇದು ಏನ್ ಡಿಫ್ರೆನ್ಸ್ ಏನು ಅಂತಂದ್ರೆ, ನಾವು ನಾರಾಯಣನನ್ನ ಪ್ರಾಧಾನ್ಯತೆ ಕೊಟ್ಟು ಹೇಳಿದ್ಮೇಲೆ ಅವನಿಗೆ ನಮಸ್ಕಾರ ಮಾಡಿದ್ರೆ ಇವ್ರಿಗೆಲ್ಲ ಸೇರಿದಂತೆ. ಅವ್ರಿಗೆ ಹೇಳ್ಬಾರ್ದು ಅಂತಿಲ್ಲ. ಇಲ್ಲಿ ಒಬ್ಬೊಬ್ರಿಗೆ ಹೇಳಿ ಏನ್ ಮಾಡ್ತಾ ಇದ್ರು, ಭಗವಂತನು ಇವ್ರ ಜೊತೆಗೆ ಸಮಾನಾಗಿ ನೋಡ್ತಾರೆ. ಅವನು ಭಗವಂತ ನಿಸ್ಸಮಾಭ್ಯದಿಕ. ಇದು ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ, ಯು ಆರ್ ಈಕ್ವೇಟಿಂಗ್ ದಿ ಗಾಡ್ ವಿತ್ ದೀಸ್ ಅದರ್ ಗಾಡ್ಸ್. ಅದು ಬಾರ್ದು ಕೂಡುದು ಅನ್ನೋದು ನಮ್ಮ ದ್ರವಿಡ ಪಾಠದಲ್ಲಿ ಬರೋದು. ಆದ್ರಿಂದ ವಿ ಡೋಂಟ್ ಚಾಟ್ ದಿಸ್. ಹಾಗೆ ಈ ಕುಂಭ ಇದ್ರಲ್ಲಿ ಬಂದ್ರೆ 144 ವರ್ಷ 12 ವರ್ಷಕ್ಕಾಗತ್ತೆ, ಅಲ್ಲಿಂದ ಏನೋ ಒಂದಿತ್ತು. ಇವೆಲ್ಲ ಯಾವ್ದಾರು ನಮ್ ಗ್ರಂಥಗಳಲ್ಲಿ ನೋಡಿ ಎಲ್ಲೂ ಬರ್ದಿಲ್ಲ. ಕುಂಭದ ಸ್ನಾನ ಮಾಡಬೇಕು ಅಂತಿಲ್ಲ. ತ್ರಿವೇಣಿ ಸಂಗಮ ಸ್ನಾನ ಉಂಟು, ನೀವ್ ಆ ಕಡೆ ಹೋದಾಗ ಒಂದ್ಸಲಿ ಮಾಡಿ ಬನ್ನಿ. ಈ ಕಾವೇರಿ ಸ್ನಾನ ಮಾಡಿ. ಆದ್ರೆ ಕುಂಭದ ಟೈಮ್ನಲ್ಲೇ ಮಾಡ್ಬೇಕು ಅವೆಲ್ಲ ಇಲ್ಲ. ಇದು ಏನು ಏನೇನ್ಬೋ ನಾಚಲ್ಗೆ ಡಿಕ್ರೇನ್ ತಂದೆ. ಇಟ್ ಈಸ್ ಅಕಾರ್ಡಿಂಗ್ ಟು ಅವರ್ ಸಂಪ್ರದಾಯ.
ಅದರಲ್ಲಿ ಇದಕ್ಕೆ ಪ್ರಾಶಸ್ತ್ಯ ಇಲ್ಲ. ಅದೇ ವರ್ಷ ಫೋನ್ பண்ணி ಕೇಳ ಸೊನ್ನೆ ಕೈ ಹೋಗಣ ಮೇಲೆ ಕುಂಭತಕ್ಕೆ ನಾಂಬೆ 14 ಕೋಟಿ ಬೇರೆ ಜನ ಮಾಡೋ ಜಾತ್ರೆ ಬರಲು ಅನ್ನೋ ಗಾತೆ ಇದೇ ಬಂದಿರೋದು. ಎಲ್ರು ಹೋಗ್ತಾ ಇದ್ರೆ ನೀವು ಕುರಿಗಳ ತರ ಆಗೋದು ಬೇಡ, ನಮ್ ವಿಚಾರ ಮಾಡೋಣ ಅದ್ ನಮ್ಗಿದ್ಯಾ ಇದ್ರೆ ಹೋಗೋಣ. ಈಗ ಹೇಳಿದ ತಕ್ಷಣ ನಾವು ಅದನ್ನ ಕಡಿಮೆ ಅಂತ ಹೇಳೋಲ್ಲ, ಅವ್ರಿಗೆ ಅದು ಸಂಪ್ರದಾಯ ಮಾಡ್ಲಿ. ಅವರು ಈಗ ಬೇರೆ ಬೇರೆ ವ್ರತಗಳಿದೆ, ಸತ್ಯನಾರಾಯಣ ವ್ರತ, ಸ್ವರ್ಣ ಗೌರಿ ವ್ರತ, ಇನ್ಯಾನೋ ವ್ರತ. ನಾವು ಮಾಡೋಲ್ಲ. ವರಮಹಾಲಕ್ಷ್ಮಿ ವ್ರತ ಮಾಡೋಲ್ಲ ನಾವು. ಅವ್ರಿಗೆ ಎಷ್ಟು ಸಂದೇಹ ಗೊತ್ತಾ, ನಿಮ್ದೇ ದೇವರಾಯ್ತಲ್ಲ ಸತ್ಯನಾರಾಯಣ ಯಾಕೆ ಮಾಡೋಲ್ಲ ಅಂದ್ರು. ಸತ್ಯನಾರಾಯಣ ವ್ರತ ನಮ್ಮಲ್ಲಿ ಹೇಳಿದ್ದಿಲ್ಲ. ನಮಗ್ ನಾರಾಯಣನಿಗಿದೆ ಅಷ್ಟಾಕ್ಷರಿ ಹೋಮ ಮಾಡಿ, ಅದಕ್ಕೆ ಆ ವ್ರತ ಇಟ್ಕೊಂಡೇ ಮಾಡ್ಬೇಕು ಅಂತಿಲ್ಲ. ಸೊ ಇಲ್ಲಿ ಡಿಸಿಪ್ಲಿನ್ ಬೇರೆ. ಸೊ ಇದರಲ್ಲಿ ಒಂದು ಬಹಳ ಮುಖ್ಯವಾದ ಗಮನಿಸಬೇಕಾದದ್ದು, ನಮ್ಮ ಸಂಪ್ರದಾಯದಲ್ಲಿ ಇಲ್ಲ ಅಷ್ಟೇ. ಬಟ್ ವಿ ಡೋಂಟ್ ನೆಗೆಟ್, ಅದು ಇಲ್ಲ, ನಮಗ್ ಬೇಕಿಲ್ಲ ಅದಷ್ಟೇ. ಯಾರೋ ಸಾಯಿಬಾಬನ ಪೂಜೆ ಮಾಡ್ತಾರೆ, ಇನ್ಯಾರೋ ಇನ್ಯಾವುದೋ ದೇವತೆ ನೋಡ್ತಾರೆ, ನೋಡ್ಲಿ, ಅವ್ರಿಗೆ ಅದ್ರಲ್ಲಿ ನಂಬಿಕೆ ಇದ್ರೆ ಆಗ್ಲಿ, ನಮಗ್ ಬೇಡ. ದಟ್ಸ್ ಆಲ್. ಅದಕ್ಕೇನು ಗೌರವಿಸೋಣ. ಈಗ ನಮ್ಮ ಆಚಾರ್ಯರಿಗೆ ನಮ್ಗೆ ಎಷ್ಟು ಗೌರವನೋ ಹಾಗೆ ಅವರು ಅವರಲ್ಲಿ ಗೌರವನ ನೋಡ್ತಾರೆ. ಈಗ ಅವ್ರಿಗೇನು ಆಗಿತ್ತಾ ಇದು ಇದೆಲ್ಲ ಬೇಡ ನಮಗೆ. ಡು ಯು ಹ್ಯಾವ್ ದಟ್ ಮಚ್ ಆಫ್ ಕೇಪಬಿಲಿಟಿ ಟು ಜಡ್ಜ್ ದಿ ಪರ್ಸನ್? ಈ ಸತ್ಯ ಸಾಯಿ ಬಾಬಾ ಒಂದ್ ಸುಳ್ಳು ಬುರುಡೆ, ಅವನ ಸಿದ್ಧಿ ಸಾಧಿಗಳು ನಮ್ಗೆ ಗೊತ್ತಾ? ಯಾವ ಹೊತ್ತದಲ್ಲಿ ಯಾವ ಹಾವಿದೆಯೋ ಅಂತಾರೆ. ಅದರಿಂದ ನಮಗ್ ಗೊತ್ತಿಲ್ಲ, ನಿಮಗ್ ಕಾನ್ಫಿಡೆನ್ಸ್ ಇಲ್ಲ, ಬೇಡ. ಬೇರೆಯವ್ರು ಮಾಡ್ತಾ ಇದ್ರೆ ಅದು ಕ್ರಿಟಿಸೈಸ್ ಮಾಡೋದು ಬೇಡ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇವಾಗ ಕುಂಭಕ್ಕೆ ಹೋಗೋರ್ನ ನಾವು ವಿಲ್ ನಾಟ್ ಕ್ರಿಟಿಸೈಸ್. ಅವರು ಶ್ರದ್ಧೆ ನಂಬಿಕೆ ಮಾಡ್ಲಿ, ನಮಗದ್ರ ಅಗತ್ಯ ಇಲ್ಲ ಅಷ್ಟೇ. ಆ ರೀತಿನಲ್ಲಿ ಇಲ್ಲಿ ಮುಂದಕ್ಕೆ ಏನ್ ಬಂತು ಅಂದ್ರೆ, ವಸಂತಿ ತಮೇ ಪ್ರಸನ್ನಾತ್ಮಾನಶ್ಚಿರಂ ಜೀವಿತಂ ವರ್ಧಯಂತಿ ನಮೋ ಗಂಗಾ ಯಮುನೆಯೋರ್ ಮುನಿಭ್ಯಶ್ಚ ನಮೋ ನಮೋ ಗಂಗಾ ಯಮುನೆಯೋರ್ ಮುನಿಭ್ಯಶ್ಚ ನಮಃ. ಗಂಗಾ ಯಮುನಾ ತಟದಲ್ಲಿರುವಂತ ಮುನಿಗಳು, ಅವ್ರಿಗಳಿಗೂ ನಮಸ್ಕಾರ. ಈಗ ನಮ್ಮ ಪ್ರಕಾರ ಅದನ್ನ ಖಂಡಿಸ್ತಾರೆ. ಈಗ ಈ ಇವನು ಭಗವಂತ ಮೋಹಶಾಸ್ತ್ರಂ ಕಾರಯ ಅಂತ ಶಿವನಿಗೆ ಹೇಳದ್ನಂತೆ. ಅವನು ಪಾಶುಪತ ಮತ ಉಂಟು ಮಾಡಿದ್ದಷ್ಟು ಅಂತ. ಈಗ ಅಲ್ಲಿ ಆ ನಾಗಾಸು ಇವರೆಲ್ಲ ಬೂದಿಗಿದಿಗೊಳ್ಸ್ಕೊಂಡು ಎಲ್ಲ ಇರ್ತಾರಲ್ಲ, ಅವರೆಲ್ಲ ಯಾರು ಅಂತಂದ್ರೆ ಈ ಪಾಶುಪತ ಮತದವರು. ಶವದ ಇದು ತಲೆಬುರುಡುಗಳನ್ನೇ ಮಾಲಿಗೆ ಹಾಕೊಂಡಿದ್ದಾರೆ ಅವರು. ಏನೇನೋ ಸಿದ್ಧಿಗಳು ಈಗ ಮೇಲೆ ಇದ್ ಮಾಡ್ತಾರೆ, ಶರೀರದಿಂದ ಭೂಮಿಯಿಂದ ಮೇಲೆ ಗ್ರಾವಿಟೇಷನ್ ಇದಕ್ಕೆ ಇದಾಗಿ ಮುಳ್ಳಿನ ಮೇಲೆ ಮಲಗೋದು. ಬೆಂಕಿ ಹಿಂಗಂದ್ರೆ ಕೈಯಿಂದ ಬೆಂಕಿ ಹತ್ಕೊಳ್ಳುತ್ತೆ. ಯಾರೋ ಒಬ್ಳು ಲೇಡಿ, ಅವಳದೇನೋ ಯಾರೋ ತೋರಿಸಿ ಹಾಕಿದ್ ನೋಡ್ದೆ ನಾನು. ಇರೋದ್ರಲ್ಲಿ 3-4 ಜನ, ಅವ್ರು ಎಲ್ಲೆಲ್ಲೋ ಅವ್ರದ್ದು ಆಶ್ರಮಗಳಿದೆಯಂತೆ. ಏನು ಅಂದ್ರೆ ಈ ಪಾಶುಪತ ಮತ ಇದುಗಳನ್ನ ಇಟ್ಕೊಂಡು ಏನೋ ಸಿದ್ಧಿಗಳನ್ನ ಮಾಡ್ಕೊಂಡಿರೋದು ಅಂತ. ಬ್ರಾಹ್ಮಣೇ ದಕ್ಷಿಣೆ ಹಸ್ತೆ ಹೋತವ್ಯಂ, ಬಲಗೈನಲ್ಲಿ ಬ್ರಾಹ್ಮಣನಿಗೆ ಅಗ್ನಿ ಇದೆ ಅಂತ ಅದಲ್ಲಿ ಪ್ರಕಟವಾಯ್ತು. ಅದಕ್ಕೆ ಅವಳು ಇದ್ ಮಾಡಿದ್ದು. ಅವಳು ಹೋಮ ಮಾಡ್ಬೋದಾ? ನ ಸ್ತ್ರೀ ಜುಹುಯಾತೆ, ಅವಳು ಸನ್ಯಾಸಿಗೆ ಅಗ್ನಿ ಕಾರ್ಯವೇ ಇಲ್ಲ ನಮ್ ಪ್ರಕಾರ. ಮತ್ತೆ ಅವ್ರೇನು ಮಾಡಿದ್ದು? ಇದೆ ಯಾವುದೋ ದೇವತೆಗಳು. ಮೋಹಶಾಸ್ತ್ರಂ ಕಾರಯ, ಏನೋ ಮಿರಾಕಲ್ಸ್, ಏನೋ ರೋಗಗಳ ಪರಿಹಾರ, ಇನ್ನೇನೋ, ಅದಕ್ಕೆ ಅವ್ರಗಳಿಗೆ ನಮಸ್ಕಾರ ಮಾಡಿ ಎಲ್ಲ ಪದ್ಧತಿಗಳು ನಮ್ಮಲ್ಲಿ ಇಲ್ಲ. ಪಾಶುಪತ ಮದದ್ದು ಮುಂದಕ್ಕಿದೆ ನೋಡಿ ಅನುವಾಕ, ಅದು ಹೇಳ್ಬೇಕು. ಸಹ ರಕ್ಷಾಗಂಸಿ ಯದ್ದೇವಾ ಸಪ್ತದಶ ಯದದೀವ್ಯನ್ ಪಂಚದಶಾಯುಷ್ಟೇ ಆಯುಷ್ಟೇ ಪಂಚದಶಾಯುಷ್ಟೇ ಷಡ್ವೈಶ್ವಾನರಾಯ ಷಡ್ವಿಗಂಶತಿರ್ವಾತರಶನಾಃ ಕೂಷ್ಮಾಂಡೈರಜಾನ್ಃ ಪಂಚಬ್ರಹ್ಮ ಯಜ್ಞೇನ ಗ್ರಾಮೇ ಮಧ್ಯಂ ದಿನೇ ತಸ್ಯ ವೈ ಮೇಘಸ್ತಸ್ಯ ವೈ ದ್ವೌರಿಚ್ಯತೆ ದುಹೇ ಕತಿಧಾವಕೀರ್ಣಿ ಭೂರ್ನವ ಪ್ರಾಚ್ಯೈ ವಿಗಂಶತಿ. ಅದು ಇನ್ನೊಂದು ದ್ರಾವಿಡ ಪಾಠತೆ, ದ್ರಾವಿಡ ಪಾಠಸ್ತು, ಅದು ಈಕನ ಕರೆಕ್ಟೆ, ಅದೇ ಕರೆಕ್ಟೆ. ಈಗ ನಾನು ಓದಿದ್ದು ಇದು ನಮ ಪ್ರಾಚ್ಯ, ಅದು ಮೇಲೆ ನೆನಪಾಕ. ಇದನ್ನು ಬಿಟ್ಬಿಟ್ಟು ದ್ರಾವಿಡ ಪಾಠಸ್ತೋದ್ಯಲ್ಲ ಅದು ತಗೊಳ್ಳಿ. ಅದ್ರೇನು? ಸಹ ರಕ್ಷಾಗಂಸಿ ಯದ್ದೇವ ಯದದೇವ್ಯನ್ನಾಯುಷ್ಟೇ ವೈಶ್ವಾನರಾಯ ವಾತರಶನಾಃ ಕೂಷ್ಮಾಂಡೈರಜಾನ್ಃ ಪಂಚಬ್ರಹ್ಮ ಯಜ್ಞೇನ ಗ್ರಾಮೇ ಮಧ್ಯಂ ದಿನೇ ತಸ್ಯ ವೈ ಮೇಘಸ್ತಸ್ಯ ವೈ ದ್ವೌರಿಚ್ಯತೆ ದುಹೇಹ ಕತಿಧಾವಕೀರ್ಣಿ ಭೂರೇಕಾನ್ನ ವಿಗಂಶತಿ. 21 ಅನುವಾಕಗಳು
ದ್ರವಿಡ ಪಾಠದಲ್ಲಿ ರೆಕಗ್ನೈಸ್ ಮಾಡಿದ್ದು ಆ ಪ್ಯಾರಾಗ್ರಾಫ್ ಹೇಳ್ತಾರೆ, ಅದನ್ನ ಹೇಳಿ. ಭೂ ಪ್ರಪದ್ಯೆ ಭುವ ಪ್ರಪದ್ಯೆ ಸ್ವ ಪ್ರಪದ್ಯೆ ಭೂರ್ಭುವ ಸ್ವ ಪ್ರಪದ್ಯೆ ಬ್ರಹ್ಮ ಪ್ರಪದ್ಯೆ ಬ್ರಹ್ಮಕೋಶಂ ಪ್ರಪದ್ಯೆ ಮೃತಂ ಪ್ರಪದ್ಯೆ ಮೃತಕೋಶಂ ಪ್ರಪದ್ಯೆ ಚತುರ್ಜಾಲಂ ಬ್ರಹ್ಮಕೋಶಂ ವ್ಯಯಂ ಮೃತ್ಯುರ್ನಾವಶ್ಯತಿ ತಂ ಪ್ರಪದ್ಯೆ ದೇವಾನ್ ಪ್ರಪದ್ಯೆ ದೇವಪುರಂ ಪ್ರಪದ್ಯೆ ಪರಿವೃತೋ ಬ್ರಹ್ಮಣ ವರ್ಮಣಾಹಂ ತೇಜಸಾ ಕಶ್ಯಪಸ್ಯ ಯಸ್ಮೈ ನಮಸ್ತಚ್ಚಿರೋ ಧರ್ಮೋ ಮೂರ್ಧಾನಂ ಬ್ರಹ್ಮೋತ್ತರ ಅನುರ್ಯಜ್ಞೋದರ ವಿಷ್ಣುರ್ಹೃದಯಂ ಸಂವತ್ಸರ ಪ್ರಜನನಂ ಅಶ್ವಿನೌ पूर्वपादावत्रिर्मध्यं मित्रावरुणावपरपादावग्नि उच्चस्य प्रथमं काण्डं ततः इन्द्रस्ततः प्रजापतिरभयं चतुर्थं सवायेष दिव्यस्यार्वरशिशुकुमारस्तदम् अय एवं वेदाप पुनर्मृत्युं जयति जयति स्वर्गं लोकं नाध्वनि प्रमोयते प्रमीयते नाप्स प्रमीयते नाग्नौ प्रमीयते नापत्यः प्रमीयते लघ्वान्नो भवति ध्रुवस्त्वमसि ध्रुवस्य क्षितमसि त्वं भूतानामधिपतिरसि त्वं भूतानागश्रेष्ठोऽसि भूतान्युपपर्यावर्तन्ते नमस्ते नमः सर्वं ते नमः सहस्ते नमस्ते सर्वते नमः नमस्ते नमः सर्वं ते नमः नमः सर्व ನಮಸ್ತೆ ನಮಃ ಸರ್ವಂತೆ ನಮಃ नमः सर्वन्ते नमः ಈಗ ಶ್ರೇಷ್ಠೋಸಿ ತ್ವಾಂ ಭೂತಾನ್ಯುಪ ಪರ್ಯಾವರ್ತಂತೆ ಆಚೆ ಅದಾದ್ಮೇಲೆ ನಮಸ್ತೆ ನಮಃ ಸರ್ವಂತೆ ನಮಃ ಮತ್ತೆ नमस्ते नमः ಆಯ್ತಾ ಅಡಿ ಬರುವ ಸಹ ರಕ್ಷಾಗಂಸಿ ಯದ್ದೇವ ನಮಸ್ತೆ ನಮಃ ಸರ್ವಂತೆ ಸರ್ವಂ ತೇ ನಮೋ ಅದಾದ್ಮೇಲೆ ನಮಸ್ತೆ ಸರ್ವ ಇಲ್ಲ ಏನಾಯ್ತಪ್ಪ இப்ப பாருங்க ಶ್ರೇಷ್ಠೋಸಿ ತ್ವಾಂ ಭೂತಾನ್ಯುಪ ಪರ್ಯಾವರ್ತಂತೆ ಆಯ್ತಲ್ಲ, ಅಲ್ಲಿಂದ ಮುಂದಕ್ಕೆ ಈ ಲೈನ್ ತಗೊಂಬಿಡಿ. ನಮಸ್ತೆ ನಮಃ ಸರ್ವಂತೆ ನಮಃ ಅಷ್ಟೇ. ಅದ್ ಬ್ರಾಕೆಟ್ ಹಾಕೊಂಡ್ಬಿಡು, ಕನ್ಸಿಲ್ಲ. ಭೂತಾನಿ ಉಪ ಪರ್ಯಾವರ್ತಂತೆ ನಮಸ್ತೆ ನಮಃ ಸರ್ವಂತೆ ನಮಃ. ಒಂದ್ ನಿಮಿಷ ಹಿಂಗ್ ಕೆಳಗಡೆ ಪೆನ್ಸಿಲ್ ಎಳ್ದಿಕ್ಕೆ ನಾನು ಇಪ್ಪಾಗ್ಮೇಲೆ ಇಪ್ಪತ್ತೆ ಅವಾಗ ಏನಾಗುತ್ತೆ ಸಹವೈ ಸರ್ವಂತೆ. ಕರೆಕ್ಟ್. ಇವಾಗ ಪರ್ಯಾವರ್ತಂತೆ ಆದ್ಮೇಲೆ ವೈ ಸರ್ವಂತೆ ನಮೋ ನಮಸ್ತೆ ನಮಃ ಸರ್ವಂತೆ ನಮಃ ಹಂಗ್ ಬರ್ಬೇಕು. ಅರ್ಥ ಆಯ್ತಾ? 20 ನಿಮಿಷ ಬರಂಗ ಹೇಳ್ತೀನಿ. ಎಲ್ಲಿಂದ? ಶ್ರೇಷ್ಠೋಸಿ ತಗೊಳ್ಳಿ, ಅಲ್ಲಿಂದ ಸರಿಯಾಗಿ ನೋಡಿ. ಶ್ರೇಷ್ಠೋಸಿ ತ್ವಾಂ ಭೂತಾನ್ಯುಪ ಪರ್ಯಾವರ್ತಂತೆ ಸಹ ವೈ ಸರ್ವಂತೆ ನಮೋ ನಮಸ್ತೆ ನಮಃ ಸರ್ವಂತೆ ನಮಃ. ಇನ್ನೊಂದು ಶುಭ. ಭೂತಾನಾಮಧಿಪತಿರಿಸಿ ತ್ವಂ ಭೂತಾನಾಗಂ ಶ್ರೇಷ್ಠೋಸಿ ತ್ವಾಂ ಭೂತಾನ್ಯುಪ ಪರ್ಯಾವರ್ತಂತೆ. ಆಯ್ತಾ? ಸಹ ವೈ ಸರ್ವಂತೆ ನಮಸ್ತೆ ನಮಃ ಸರ್ವಂತೆ ನಮಸ್ತೆ ನಮಃ ಸರ್ವಂತೆ ನಮೋ ನಮಸ್ತೆ ನಮಸ್ತೆ ನಮಃ ಸರ್ವಂತೆ ನಮಃ. ಬ್ರಾಕೆಟ್ ಅದಕ್ಕೆ ಬ್ರಾಕೆಟ್ ಪೊಟ್ಟು ಇದು ಸೇತ್ಕೋಂಗ.
ಪರ್ಯಾವರ್ತಂತೆ ಆದ್ಮೇಲೆ ಯು ಶುಡ್ ಆಡ್ ಸಹವೈ ಸರ್ವಂತೆ ನಮೋ, ಅದಾದ್ಮೇಲೆ ನಮಸ್ತೆ ನಮಸ್ಸರ್ವಂತೆ ನಮಃ. ಅದ್ಮೇಲೆ ಇರೋದು ಅಲ್ಲಿ ಬರ್ಬೇಕಂದ್ರೆ ಪರ್ಯಾವರ್ತಂತೆ ಆದ್ಮೇಲೆ ಈ ಪದ ಸೇರ್ಸ್ಕೋಬೇಕು. ಸಹವೈ ಸರ್ವಂತೆ ನಮೋ, ಸಹವೈ ಸರ್ವಂತೆ ನಮೋ. ಆಮೇಲೆ ಅಲ್ಲೇ ಇದೆ ನಿಮಗೆ ನಮಸ್ತೆ ನಮಃ ಸರ್ವಂತೆ ನಮಃ. ಲಾಸ್ಟ್ ಕರೆಕ್ಷನ್ ಹಾ. ನಮಸ್ತೆ ನಮಃ ಸರ್ವಂತೆ ನಮಃ ಆನ್ ಪಿನ್ನೆ ಸಹವೈ ಸರ್ವಂತೆ ನಮಃ. ಇಲ್ಲ ಮಿಸ್ಟೇಕ್ ಅಂದ್ ಸಹವೈಕ್ಕಿರದೆ ಅತ್ಯ ಪರ್ಯಾವರ್ತಂತೆ ಹಂಗಿತ್ ಅಂದ್ ಆರ ಮಾರ್ಕಂಗ್ ಸೇತ್ಕೊ ಅಪ್ಪ ಮುಂದಕ್ಕೆ ಸರಿ ಅನ್ನ ಸರಿ. ಇನ್ನೊಂದ್ಸಲಿ ಶ್ರೇಷ್ಠೋಸಿ ತ್ವಾಂ ಭೂತಾನ್ಯುಪ ಪರ್ಯಾವರ್ತಂತೆ, ಆಮೇಲೆ ಸಹವೈ ಸರ್ವಂತೆ ನಮೋ ನಮಸ್ತೆ ನಮಃ ಸರ್ವಂತೆ ನಮಃ ಎಂಡು. ಹಾ, ಇವಾಗ ಈ ಮೇಲಿಂದ ಹೇಳಿ, ಇಲ್ಲಿಂದ ಅಪ ಪುನರ್ ಮೃತ್ಯುಂ ಜಯತಿ ಸ್ವರ್ಗಂ ಲೋಕಂ ನಾ ಧ್ವನಿ ಪ್ರಮೀಯತೆ. ಅಪಮೃತ್ಯುಂ ಜಯತಿ ಜಯತಿ ಸ್ವರ್ಗಂ ಲೋಕಂ ನಾಧ್ವನಿ ಪ್ರಮೀಯತೆ ನಾಪ್ಸು ಪ್ರಮೀಯತೆ ನಾಗ್ನೌ ಪ್ರಮೀಯತೆ ನಾನಪತ್ಯಃ ಪ್ರಮೀಯತೆ ಲಘ್ವನ್ನೋ ಭವತಿ ಲಘ್ವಾನ್ನೋ ಭವತಿ ಧ್ರುವಸ್ಯ ಕ್ಷಮಸಿ ತ್ವಂ ಭೂತಾನಾಮಧಿಪತಿರಸಿ ತ್ವಂ ಭೂತಾನಾಮಶ್ರೇಷ್ಠೋಸಿ ತ್ವಾಂ ಭೂತಾನ್ಯುಪರ್ಯಾವರ್ತಂತೆ ಸಹವೈ ಸರ್ವಂತೆ ನಮೋ ನಮಸ್ತೆ ನಮಃ ಸರ್ವಂತೆ ನಮಃ. ಕರೆಕ್ಟ್, ಇಪ್ಪ ಸರಿಯಾಚಿ. ಸೊ ದಟ್ ಈಸ್ ದಿ ಇದೆ. இப்போ அடி வருவோம். நெக்ஸ்ட் ಸಹರಕ್ಷಾಗಂಸಿ ಯದ್ದೇವಾ ಯದೀಯುಷ್ಟೇ ವೈಶ್ವಾನರಾಯ ಮಾತರಶನಾಃ ಕೂಷ್ಮಾಂಡೈರಜಾನ್ ಅಪಂಚ ಬ್ರಹ್ಮ ಯಜ್ಞೇನ ಗ್ರಾಮೇ ಮಧ್ಯಂದಿನೇ ತಸ್ಯ ವೈ ಮೇಘಸ್ತಸ್ಯ ವೈ ದ್ವೌರಿಚ್ಯತೆ दुहेह कथितावकीर्ति भूरे कान्न विगंशति सह रक्षादंसि यद्देवा यदिप्यन्नायुष्टे वैश्वानराय वातरशनाः कूष्माण्डैरजान् अपञ्च ब्रह्म यज्ञेन ग्रामे मध्यन्दिने तस्य वै मेघस्तस्य वै द्वौरिच्यते दुहेह कथितावकीर्ति भूरे कान्न विगंशति सह वातरशना दुहेह त्रयो विगंशतिः सह वातरशना दुहेह त्रयो विगंशतिः सह वातरशना दुहेह त्रयो विगंशतिः. ओम नमो ब्रह्मणे ಇದು ನಮೋ ಬ್ರಹ್ಮಣೆ ಶಾಂತಿ ಹೇಳ್ಬೇಕಲ್ಲಿ. ನಮೋ ಬ್ರಹ್ಮಣೆ ನಮೋ ಅಸ್ತ್ವಗ್ನಯೇ ನಮೋ ಪೃಥಿವ್ಯೈ ನಮೋಷಧೀಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಆ ಶಾಂತಿ ಮಂತ್ರವನ್ನ ಇಲ್ಲಿ ಸೇರಿಸ್ಬೇಕು, ಹೇಳ್ಬೇಕು. ಮುಂದಕ್ಕೆ ಮುಂದಿನದು ಹರಿಹಿ ಓಂ ಹರಿಹಿ ಓಂ ತಚ್ಛಮ್ಯೋರಾವೃಣೀಮಹಿ ಚಾತುರ್ಹೋತೃ ಚೈನ ಮುಂದಿನ ಅನುವಾಕ. ಇದು ತೃತೀಯ ಪ್ರಶ್ನೆ ಯಜುರಾರಣ್ಯಗೆ. ಎರಡನೇ ಪ್ರಶ್ನೆ ಮುಗೀತು, ಮೂರನೇ ಪ್ರಶ್ನೆ ಆರಂಭ ಶಾಂತಿ ಮಂತ್ರ. ಅದಾದ್ಮೇಲೆ ಶುರುವಾಗತ್ತೆ ಚಿತ್ ಹೆಸರುಗೆ ಚಿತ್ತಮಾಜ್ಯಂ ಅಂತ. ಅದು ಮುಂದಕ್ಕೋಣ ಜುಲೈ. ಮಿಕ್ಕಿದೇನ್ ಬ್ರಾಕೆಟ್ ಹಾಕೊಂಡ್ಬಿಡು ಆಂಧ್ರ ಪಾಠದ್ದು. मनु नाले केस करके काशी गए। ಓ